ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಜೀವಶಾಸ್ತ್ರದಲ್ಲಿ ಬರುವ ಅತ್ಯಂತ ಆಸಕ್ತಿದಾಯಕ ಅಧ್ಯಾಯ 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಅಗೋಚರ ಜೀವಜಗತ್ತು. ನಮ್ಮ ಬರಿಗಣ್ಣಿನ ಆಚೆ. ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಸುತ್ತಲಿನ ಅಗೋಚರ ಜಗತ್ತು ಅಂದರೆ ಕಣ್ಣಿಗೆ ಕಾಣದ ಜೀವಿಗಳು ಗೋಚರವಾದರೆ, ಅಂದರೆ ಕಾಣಿಸಿದರೆ ಏನನ್ನು ನೋಡಬಹುದೆಂದು ನೀವು ಎಂದಾದರೂ ಅಚ್ಚರಿಗೊಂಡಿದ್ದೀರಾ? ಹೌದು, ಇದು ಅಚ್ಚರಿಯ ವಿಷಯವೇ ಹೌದು. ನಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಮತ್ತು ನಮ್ಮ ದೇಹದಲ್ಲಿ ಬರಿಗಣ್ಣಿಗೆ ಕಾಣದ ಅನೇಕ ಸೂಕ್ಷ್ಮಾಣುಜೀವಿಗಳಾದ ಬ್ಯಾಕ್ಟೀರಿಯಾಗಳು, ಈಸ್ಟ್ಗಳು, ಪ್ರೋಟೋಜುವಾಗಳು ಮತ್ತು ವೈರಸ್ಗಳನ್ನು ನಾವು ಕಾಣುತ್ತೇವೆ. ಗಾತ್ರ, ಸಂಕೀರ್ಣತೆ ಅಥವಾ ಜೀವಂತ ಎಂದು ಪರಿಗಣಿಸಲ್ಪಡುವ ವಿಷಯಗಳ ಬಗ್ಗೆ ನೀವು ಯೋಚಿಸುವ ವಿಧಾನವನ್ನು ಈ ಗುಪ್ತ ಪ್ರಪಂಚದ, ಅಂದರೆ ಕಣ್ಣಿಗೆ ಕಾಣದ ಜೀವಿಗಳ ಬಗೆಗಿನ ನಿಮ್ಮ ಅವಲೋಕನವನ್ನು ಹೇಗೆ ಬದಲಾಯಿಸಬಹುದು ಎಂದು ನೀವು ಭಾವಿಸುತ್ತೀರಿ? ಚಲನೆ, ಸಂತಾನೋತ್ಪತ್ತಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮತ್ತು ಸಮೂಹಗಳ ರಚನೆಯಂತಹ ಸೂಕ್ಷ್ಮಾಣುಜೀವಿಗಳು ಸಂಕೀರ್ಣ ವರ್ತನೆಯನ್ನು ಹೊಂದಿರುತ್ತವೆ. ಆದರೂ ಜೀವದ ಸಂಕೀರ್ಣತೆಗೆ ಜೀವಿಗಳ ಗಾತ್ರ ಅವಲಂಬನೆಯಾಗುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. ಈ ಸಣ್ಣ ಜೀವಿಗಳು ಪರಸ್ಪರ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂದು ನೀವು ಯೋಚಿಸಿದ್ದೀರಾ? ಇವುಗಳಲ್ಲಿ ಕೆಲವು ನಮಗೆ ಉಪಯುಕ್ತವಾದರೆ ಕೆಲವು ಹಾನಿ ಉಂಟು ಮಾಡುತ್ತವೆ ಎಂದು ನಾವು ಯೋಚಿಸುತ್ತೇವೆ. ಇದೇ ರೀತಿಯ ನಿಮ್ಮ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ. ಸೂಕ್ಷ್ಮಾಣುಜೀವಿಗಳ ಕುರಿತು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಉತ್ತರ ಸಿಗಲಿವೆ. ಹಾಗಾದರೆ ಈಗ ನಾವು ಅಧ್ಯಾಯವನ್ನು ಪ್ರಾರಂಭಿಸೋಣ. ಮಾನವನ ಕಣ್ಣಿಗೆ ನಿರ್ದಿಷ್ಟ ಗಾತ್ರದ, ಅಂದರೆ ದೊಡ್ಡ ವಸ್ತುಗಳನ್ನು ಮಾತ್ರ ನೋಡುವ ಸಾಮರ್ಥ್ಯವಿದೆ. ನಮ್ಮ ಸುತ್ತಲಿನ ಅನೇಕ ಸಣ್ಣ ಸಣ್ಣ ವಸ್ತುಗಳು ದೀರ್ಘಕಾಲದವರೆಗೂ ಅಪರಿಚಿತವಾಗಿಯೇ ಮಾನವನ ಕಣ್ಣಿಗೆ ಕಾಣದೆ ಉಳಿದಿದ್ದವು. ಬಹಳ ಹಿಂದೆ ಗಾಜಿನ ವಕ್ರ ತುಂಡು ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ ಎಂದು ಜನರು ಕಂಡುಕೊಂಡರು. ಗಾಜಿನ ತುಂಡು ಮಸೂರ ಬೀಜದಂತೆ ಮಧ್ಯದಲ್ಲಿ ದಪ್ಪ ಮತ್ತು ಅಂಚಿನಲ್ಲಿ ತೆಳುವಾಗಿರುವ ಆಕಾರದಲ್ಲಿತ್ತು. ಆದ್ದರಿಂದ ಅವರು ಅದನ್ನು ಮಸೂರ ಎಂದು ಕರೆದರು. ಕಾಲಾಂತರದಲ್ಲಿ ಈ ಸರಳಭೂತಗನ್ನಡಿಗಳಿಂದ ಹಿಡಿದು ಸೂಕ್ಷ್ಮದರ್ಶಕಗಳವರೆಗಿನ ಪ್ರತಿಯೊಂದು ಹೊಸ ಉಪಕರಣವು ಮಾನವರಿಗೆ ತಮ್ಮ ಬರಿಗಣ್ಣುಗಳು ನೋಡಲು ಸಾಧ್ಯವಾಗದಿರುವುದನ್ನು ನೋಡಲು ಸಹಾಯ ಮಾಡಿತು. ಸೂಕ್ಷ್ಮದರ್ಶಕದ ಆವಿಷ್ಕಾರವು ಸಣ್ಣ ಜೀವಿಗಳಿಂದ ತುಂಬಿದ ರೋಚಕ ಗುಪ್ತ ಜಗತ್ತನ್ನು ತೆರೆಯಿತು. ಈ ಅಧ್ಯಾಯದಲ್ಲಿ ನಾವು ಕೆಲವು ಸೂಕ್ಷ್ಮಜೀವಿಗಳನ್ನು ಅನ್ವೇಷಿಸುತ್ತೇವೆ. ಅದ್ಭುತವಾದ ವೈವಿಧ್ಯಮಯ ಜೀವಿಗಳ ಬಗ್ಗೆ ನೀವು ಈಗಾಗಲೇ ಕಲಿತಿದ್ದೀರಿ. ಸುಮ್ಮನೆ ನಿಮ್ಮ ಸುತ್ತಲೂ ಹಾಗೆಯೇ ನೋಡಿ. ಸುಂದರವಾದ ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಅವು ಎಲ್ಲಾ ಆಕಾರಗಳು, ಗಾತ್ರಗಳು ಮತ್ತು ಬಣ್ಣಗಳಲ್ಲಿವೆ. ಕೆಲವು ಜೀವಿಗಳು ಚಿಕ್ಕದಾಗಿರುತ್ತವೆ, ಇನ್ನು ಕೆಲವು ತುಂಬಾ ದೊಡ್ಡದಾಗಿರುತ್ತವೆ. ದೈಹಿಕ ರಚನೆಯಲ್ಲಿ ಮಾತ್ರವಲ್ಲದೆ ಇತರ ಅನೇಕ ಲಕ್ಷಣಗಳಲ್ಲಿಯೂ ಈ ಜೀವಿಗಳು ಭಿನ್ನವಾಗಿವೆ. ಈ ಎಲ್ಲಾ ಸಸ್ಯಗಳು ಅಥವಾ ಪ್ರಾಣಿಗಳನ್ನು ಒಟ್ಟಾಗಿ ಜೀವಿಗಳು ಎಂದು ಕರೆಯುವರು. ಬರಿಗಣ್ಣಿಗೆ ಗೋಚರಿಸುವ ನಿಮ್ಮ ಸುತ್ತಲಿನ ಅತ್ಯಂತ ಚಿಕ್ಕ ಜೀವಿಯನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಹೌದು, ನಮ್ಮ ಬರಿಗಣ್ಣಿಗೆ ಕಾಣದ ಅನೇಕ ಸೂಕ್ಷ್ಮಾಣುಜೀವಿಗಳನ್ನು ನಾವು ನೋಡಿದ್ದೇವೆ. ಕೆಲವು ಜನರು ಓದಲು ಕನ್ನಡಕವನ್ನು ಬಳಸುವುದನ್ನು ನೀವು ನೋಡಿರಬಹುದು. ಸ್ಪಷ್ಟವಾಗಿ ನೋಡಲು ಇದು ಅವರಿಗೆ ಹೇಗೆ ಸಹಾಯ ಮಾಡುತ್ತದೆ? ಕಣ್ಣು ಸರಿಯಾಗಿ ಕಾಣದಿದ್ದಾಗ ಓದಲು ಮತ್ತು ಸ್ಪಷ್ಟವಾಗಿ ನೋಡಲು ಕನ್ನಡಕ ಅವರಿಗೆ ಸಹಾಯ ಮಾಡುತ್ತದೆ ಎಂದು ನಾವು ನೋಡಿದ್ದೇವೆ. ಅಥವಾ ಏನನ್ನಾದರೂ ವೀಕ್ಷಿಸಲು ನಾವು ಭೂತಗನ್ನಡಿಯನ್ನು ಬಳಸಿದಾಗ ಏನಾಗುತ್ತದೆ ಎಂದು ನೋಡಿದಾಗ, ಭೂತಗನ್ನಡಿಯ ಮೂಲಕ ನೋಡಿದಾಗ ವಸ್ತು ದೊಡ್ಡದಾಗಿ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ನಾವು ನೋಡಿದ್ದೇವೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ತಿಳಿಯೋಣ.
ಚಟುವಟಿಕೆ 2.1 ನಾವೀಗ ಗಮನಿಸೋಣ. ಚಿತ್ರ 2.1ರಲ್ಲಿ ತೋರಿಸಿರುವಂತೆ ಗಾಜಿನಿಂದ ಮಾಡಿದ ದುಂಡಗಿನ ತಳವುಳ್ಳ ಫ್ಲಾಸ್ಕ್ ಅನ್ನು ತೆಗೆದುಕೊಳ್ಳಬೇಕು. ಅದನ್ನು ನೀರಿನಿಂದ ತುಂಬಿಸಬೇಕು. ಫ್ಲಾಸ್ಕ್ನ ಬಾಯಿಯನ್ನು ಕಾರ್ಕ್ನಿಂದ ಮುಚ್ಚಬೇಕು. ಈಗ ಫ್ಲಾಸ್ಕ್ ಅನ್ನು ತೆರೆದ ಪುಸ್ತಕದ ಮೇಲೆ ಇಟ್ಟು ಅದರ ಮೂಲಕ ಅಕ್ಷರಗಳನ್ನು ನೋಡಬೇಕು. ನೀವು ಗಮನ ಸೆಳೆಯುವಂತದ್ದು ಏನನ್ನಾದರೂ ಗಮನಿಸಿದ್ದೀರಾ? ಹೌದು, ಫ್ಲಾಸ್ಕ್ ಮೂಲಕ ನೋಡಿದಾಗ ಅಕ್ಷರಗಳು ದೊಡ್ಡದಾಗಿ ಕಾಣುತ್ತವೆ. ನೀರಿನಿಂದ ತುಂಬಿದ ಫ್ಲಾಸ್ಕ್ ಭೂತಗನ್ನಡಿಯಂತೆ ವರ್ತಿಸುವುದರಿಂದ ಹೀಗೆ ಉಂಟಾಗುತ್ತದೆ. ಈಗ ಇರುವೆಯಂಥ ಸಣ್ಣ ಜೀವಿಗಳನ್ನು ನೋಡಲು ನಿಜವಾದ ಭೂತಗನ್ನಡಿಯನ್ನು ಬಳಸಿ ಅದರ ದೇಹದ ವಿವರಗಳನ್ನು ನೀವು ಹೆಚ್ಚು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತೆ? ಹೌದು, ಭೂತಗನ್ನಡಿಯನ್ನು ಬಳಸಿ ಇರುವೆಯಂಥ ಸಣ್ಣ ಜೀವಿಗಳನ್ನು ನೋಡಿದಾಗ ಅವುಗಳ ದೇಹದ ಎಲ್ಲಾ ಭಾಗಗಳನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಹಿಂದಿನಿಂದಲೂ ಜನರು ತಮ್ಮ ಸುತ್ತಲಿನ ಸಣ್ಣ ಜೀವಿಗಳನ್ನು ಅನ್ವೇಷಿಸಲು ಕುತೂಹಲ ಹೊಂದಿದ್ದರು. ಆದರೆ ಅವರು ಅವುಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಅಗೋಚರ ಜಗತ್ತನ್ನು ನಾವು ಅಂತಿಮವಾಗಿ ಹೇಗೆ ಆವಿಷ್ಕರಿಸಿದೆವು? ಸಣ್ಣ ಜಗತ್ತನ್ನು ಮೊದಲ ಬಾರಿಗೆ ನೋಡಲು ನಮಗೆ ಸಹಾಯ ಮಾಡಿದ ವೈಜ್ಞಾನಿಕ ಆವಿಷ್ಕಾರ ಯಾವುದು ಎಂದು ನಿಮಗೆ ತಿಳಿದಿದೆಯೇ? ಹಾಗಾದರೆ ಆ ಆವಿಷ್ಕಾರದ ಬಗ್ಗೆ ನಾವೀಗ ತಿಳಿಯೋಣ. ಎಂದಾದರೂ ಕೇಳಿದ್ದೀರಾ? 1665ರಲ್ಲಿ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ರಾಬರ್ಟ್ ಹುಕ್ ರವರು ಉತ್ತಮ ವೀಕ್ಷಕರಾಗಿದ್ದರು ಮತ್ತು ನುರಿತ ಕಲಾವಿದರಾಗಿದ್ದರು. ಈ ಪುಸ್ತಕದಲ್ಲಿ ಜನರು ಹಿಂದೆಂದೂ ನೋಡಿರದ ಸಣ್ಣ ವಸ್ತುಗಳ ವಿವರವಾದ ರೇಖಾಚಿತ್ರಗಳನ್ನು ಅವರು ತೋರಿಸಿದ್ದರು. ಇವು ನಾವು ಈಗ ಸೂಕ್ಷ್ಮದರ್ಶಕ ಎಂದು ಕರೆಯುವ ಸಾಧನವನ್ನು ಬಳಸಿಕೊಂಡು ಅವರು ನೋಡಿದ ವಿಷಯಗಳಾಗಿದ್ದವು. ಅವರ ಸೂಕ್ಷ್ಮದರ್ಶಕವು ವಸ್ತುಗಳನ್ನು ಬರಿಗಣ್ಣಿನಿಂದ ನೋಡಬಹುದಾದುದಕ್ಕಿಂತ 200 ರಿಂದ 300 ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡಿತು. ಒಂದು ದಿನ ಅವರು ಕಾರ್ಕ್ನ ತೆಳುವಾದ ಪದರವನ್ನು ನೋಡಿದರು ಮತ್ತು ಅದು ಅನೇಕ ಸಣ್ಣ ಸಣ್ಣ ಖಾಲಿ ಅವಕಾಶಗಳಿಂದ ಕೂಡಿದೆ ಎಂಬುದನ್ನು ಗಮನಿಸಿದರು. ಈ ಕೋಣೆಗಳು ಅವರಿಗೆ ಜೇನುಗೂಡನ್ನು ನೆನಪಿಸಿದವು. ಅವರು ತಾವು ನೋಡಿದ್ದನ್ನು ಚಿತ್ರಿಸಿದರು ಮತ್ತು ಪ್ರತಿ ಸಣ್ಣ ಭಾಗವನ್ನು ಜೀವಕೋಶ ಎಂದು ಕರೆದರು. ಜೀವದ ಮೂಲ ಘಟಕವನ್ನು ವಿವರಿಸಲು ವಿಜ್ಞಾನದಲ್ಲಿ ಜೀವಕೋಶ ಎಂಬ ಪದವನ್ನು ಇದೇ ಮೊದಲ ಬಾರಿಗೆ ಬಳಸಲಾಗಿತ್ತು. ಹಾಗಾಗಿ ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರೆಂದರೆ ರಾಬರ್ಟ್ ಹುಕ್. 1660ರ ಇದೇ ಸಮಯದಲ್ಲಿ ಡಚ್ ವಿಜ್ಞಾನಿ ಆಂಟೋನಿ ವ್ಯಾನ್ ಲಿವೆನ್ಹಾಕ್ ಉತ್ತಮ ಮಸೂರಗಳನ್ನು ತಯಾರಿಸಿದರು. ಅದರಿಂದ ಅವರಿಗೆ ಹೆಚ್ಚು ಉಪಯುಕ್ತ ಸೂಕ್ಷ್ಮದರ್ಶಕಗಳನ್ನು ನಿರ್ಮಿಸಲು ಸಾಧ್ಯವಾಯಿತು. ಬ್ಯಾಕ್ಟೀರಿಯಾಗಳು ಮತ್ತು ರಕ್ತ ಕಣಗಳಂಥ ಸಣ್ಣ ಜೈವಿಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಿದ ಮತ್ತು ವಿವರಿಸಿದ ಮೊದಲ ವ್ಯಕ್ತಿ ಇವರು, ಆಂಟೋನಿ ವ್ಯಾನ್ ಲಿವೆನ್ಹಾಕ್. ಈ ಕಾರಣದಿಂದಾಗಿ ಅವರನ್ನು ಸೂಕ್ಷ್ಮಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಆಂಟೋನಿ ವ್ಯಾನ್ ಲಿವೆನ್ಹಾಕ್ ರವರನ್ನು ಸೂಕ್ಷ್ಮಜೀವಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಹಾಗಾದರೆ ಜೀವಕೋಶ ಎಂದರೇನು ಎಂದು ನೋಡಿದಾಗ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲ ಘಟಕಕ್ಕೆ ಜೀವಕೋಶ ಎನ್ನುವರು, ಅಥವಾ ಜೀವಿಯ ಮೂಲ ಘಟಕವನ್ನು ಜೀವಕೋಶ ಎಂದು ಕರೆಯುತ್ತಾರೆ. ಚಟುವಟಿಕೆ 2.2 ನಾವೀಗ ಒಂದು ಜೀವಕೋಶವನ್ನು ಅಧ್ಯಯನ ಮಾಡೋಣ. ನಿಮ್ಮ ಅಡುಗೆ ಮನೆ ಅಥವಾ ತೋಟದಿಂದ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಈರುಳ್ಳಿಯನ್ನು ಲಂಬವಾಗಿ ಕತ್ತರಿಸಿ ಚೂರುಗಳನ್ನಾಗಿ ಮಾಡಿಕೊಳ್ಳಬೇಕು. ಒಂದು ತುಂಡು ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಒಳ ಮೇಲ್ಮೈಯಿಂದ ತೆಳುವಾದ ಪಾರದರ್ಶಕ ಪದರವನ್ನು ಚಿಮುಟದ ಸಹಾಯದಿಂದ ತೆಗೆಯಬೇಕು. ಈ ಪದರವನ್ನು ಈರುಳ್ಳಿ ಪೊರೆ ಎಂದು ಕರೆಯುವರು.
ಈರುಳ್ಳಿಯ ಈ ಪೊರೆಯನ್ನು ಕೆಲವು ಹನಿ ಶಾಫ್ರನಿನ್ ಅಥವಾ ಕೆಂಪು ಬಣ್ಣದ ರಂಗು ಹೊಂದಿರುವ ಪೆಟ್ರಿ ತಟ್ಟೆಯಲ್ಲಿ 30 ಸೆಕೆಂಡ್ಗಳ ಕಾಲ ಇಡಬೇಕು. ಇದು ಜೀವಕೋಶಗಳಿಗೆ ಗುಲಾಬಿ ಬಣ್ಣವನ್ನು ನೀಡುತ್ತದೆ ಮತ್ತು ಅವುಗಳನ್ನು ಸ್ಪಷ್ಟವಾಗಿ ನೋಡಲು ನಮಗೆ ಸಹಾಯ ಮಾಡುತ್ತದೆ. ಪೊರೆಯನ್ನು ತೊಳೆಯಲು ಮತ್ತು ಹೆಚ್ಚುವರಿ ಬಣ್ಣವನ್ನು ತೆಗೆದುಹಾಕಲು ತೆಳುವಾದ ಬ್ರಷ್ನ ಸಹಾಯದಿಂದ ಈರುಳ್ಳಿ ಪೊರೆಯನ್ನು ನೀರಿರುವ ಮತ್ತೊಂದು ಪೆಟ್ರಿ ತಟ್ಟೆಗೆ ವರ್ಗಾಯಿಸಬೇಕು. ಈಗ ತೆಳುವಾದ ಬ್ರಷ್ ಬಳಸಿ ಗಾಜಿನ ಸ್ಲೈಡ್ ಮೇಲೆ ಬಣ್ಣ ಹಾಕಿದ ಈರುಳ್ಳಿ ಪೊರೆಯನ್ನು ಜಾಗರೂಕತೆಯಿಂದ ಇಡಬೇಕು. ಪೊರೆಯು ಒಡೆಯದಂತೆ ಅಥವಾ ಮಡಚದಂತೆ ನೋಡಿಕೊಳ್ಳಬೇಕು. ಸ್ಲೈಡ್ ಮೇಲಿರುವ ಈರುಳ್ಳಿ ಪೊರೆಯ ಮೇಲೆ ಒಂದು ಹನಿ ಗ್ಲಿಸರಿನ್ ಹಾಕಬೇಕು. ಸ್ಲೈಡ್ ಮೇಲಿರುವ ಈರುಳ್ಳಿ ಪೊರೆಯ ಮೇಲೆ ಒಂದು ಹನಿ ಗ್ಲಿಸರಿನ್ ಹಾಕಬೇಕು. ಗ್ಲಿಸರಿನ್ ಜೀವಕೋಶಗಳ ಒಣಗುವಿಕೆಯನ್ನು ತಡೆಯುತ್ತದೆ ಮತ್ತು ಜೀವಕೋಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಸ್ಲೈಡ್ನಲ್ಲಿ ಗಾಳಿಯ ಗುಳ್ಳೆಗಳು ಉಂಟಾಗದಂತೆ ಪೊರೆಯ ಮೇಲೆ ನಿಧಾನವಾಗಿ ಕವರ್ ಸ್ಲಿಪ್ ಅನ್ನು ಸೂಜಿಯ ಸಹಾಯದಿಂದ ಇಡಬೇಕು. ಕವರ್ ಸ್ಲಿಪ್ ಅಂಚುಗಳ ಸುತ್ತಲೂ ಇರುವಂತ ಗ್ಲಿಸರಿನ್ ಅನ್ನು ಹೀರು ಕಾಗದ ಬಳಸಿ ಮೃದುವಾಗಿ ಒರೆಸಿ ತೆಗೆಯಬೇಕು. ಸೂಕ್ಷ್ಮದರ್ಶಕ ಅಥವಾ ಫೋಲ್ಡ್ ಸ್ಕೋಪ್ ಅಡಿಯಲ್ಲಿ ಸ್ಲೈಡ್ ಅನ್ನು ವೀಕ್ಷಣೆ ಮಾಡಬೇಕು. ಚಿತ್ರ 2.3c ಯೊಂದಿಗೆ ಹೋಲಿಕೆ ಮಾಡಿ ನೋಡಬೇಕು. ಚಿತ್ರ 2.3c ಮತ್ತು ಚಿತ್ರ 2.3d ರಲ್ಲಿ ನೀವು ಯಾವ ಹೋಲಿಕೆಯನ್ನು ಕಾಣುತ್ತೀರಿ? ಎರಡೂ ಚಿತ್ರ 2.3d ಮತ್ತು 3c ಎರಡರಲ್ಲಿ ನೋಡಿದಾಗ ಈ ಇಟ್ಟಿಗೆಗಳಿಂದ ಮಾಡಿದ ಗೋಡೆಯು ಯಾವ ರೀತಿ ಕಾಣುತ್ತದೆಯೋ ಜೀವಕೋಶಗಳು ಕೂಡ ಆ ಇಟ್ಟಿಗೆಗಳಂತೆ ಜೋಡಣೆಯಾಗಿವೆ ಎಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ಬಹುತೇಕ ಆಯತಾಕಾರದ ರಚನೆಗಳನ್ನು ಗಮನಿಸುತ್ತೀರಿ. ಇವು ಈರುಳ್ಳಿ ಪೊರೆಯ ಜೀವಕೋಶಗಳಾಗಿವೆ. ಅವುಗಳ ನಡುವೆ ಯಾವುದೇ ಸ್ಥಳಾವಕಾಶ ಇರದೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ. ನಿಮ್ಮ ಸುತ್ತಲಿನ ವಿಭಿನ್ನ ಸಸ್ಯಗಳ ಎಲೆಗಳ ಪೊರೆಗಳನ್ನು ಗಮನಿಸಲು ನೀವು ಪ್ರಯತ್ನಿಸಿ. ಎಲ್ಲಾ ಸಸ್ಯಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುವುದನ್ನು ನೀವು ಕಾಣಬಹುದು. ಪ್ರಾಣಿಗಳ ದೇಹವು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ನೀವು ಭಾವಿಸುತ್ತೀರಿ? ಹೌದು, ಪ್ರಾಣಿಗಳ ದೇಹವು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಚಟುವಟಿಕೆ 2.3 ನಾವೀಗ ಪರಿಶೀಲಿಸೋಣ. ಶುದ್ಧ ನೀರಿನಿಂದ ನಿಮ್ಮ ಬಾಯಿಯನ್ನು ಮುಕ್ಕಳಿಸಿ. ಸ್ವಚ್ಛವಾದ ಟೂತ್ ಪಿಕ್ ಅಥವಾ ಟೂತ್ ಬ್ರಷ್ ನ ಮೊಂಡು ತುದಿಯನ್ನು ಬಳಸಿ ನಿಮ್ಮ ಕೆನ್ನೆಯ ಒಳಭಾಗವನ್ನು ನಿಧಾನವಾಗಿ ಕೆರೆಯಿರಿ. ಕೆರೆದು ತೆಗೆದ ವಸ್ತುವನ್ನು ಸ್ವಚ್ಛವಾದ ಗಾಜಿನ ಸ್ಲೈಡ್ನ ಮೇಲಿರುವ ಒಂದು ಹನಿ ನೀರಿನಲ್ಲಿ ಇರಿಸಿ ಮತ್ತು ಅದನ್ನು ಸಮವಾಗಿ ಹರಡಿ. ಸ್ಲೈಡ್ನಲ್ಲಿರುವ ವಸ್ತುವಿನ ಮೇಲೆ ಒಂದು ಹನಿ ಮೆಥಿಲೀನ್ ನೀಲಿ ಅಥವಾ ನೀಲಿ ಬಣ್ಣದ ರಂಗನ್ನು ಸೇರಿಸಬೇಕು. ರಂಗನ್ನು ಸೇರಿಸುವುದರಿಂದ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವಸ್ತುವಿನ ಗೋಚರತೆಯನ್ನು ಸುಧಾರಿಸಬಹುದು. 1 ನಿಮಿಷದ ನಂತರ ಜೀವಕೋಶಗಳು ಒಣಗದಂತೆ ತಡೆಯಲು ಸ್ಲೈಡ್ನಲ್ಲಿರುವ ವಸ್ತುವಿನ ಮೇಲೆ ಒಂದು ಹನಿ ಗ್ಲಿಸರಿನ್ ಅನ್ನು ಹಾಕಬೇಕು. ಈಗ ವಸ್ತುವಿನ ಮೇಲೆ ಜಾಗರೂಕತೆಯಿಂದ ಸ್ವಚ್ಛವಾದ ಕವರ್ ಸ್ಲಿಪ್ ಅನ್ನು ಇರಿಸಿ ಮತ್ತು ಹೀರು ಕಾಗದ ಬಳಸಿ ಕವರ್ ಸ್ಲಿಪ್ನ ಅಂಚುಗಳಲ್ಲಿನ ಹೆಚ್ಚುವರಿ ಗ್ಲಿಸರಿನ್ ಅನ್ನು ಒರೆಸಿ ತೆಗೆಯಬೇಕು. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಸ್ಲೈಡ್ ಅನ್ನು ವೀಕ್ಷಣೆ ಮಾಡಬೇಕು ಮತ್ತು ನೀವು ನೋಡಿರುವ ಚಿತ್ರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಚಿತ್ರಿಸಬೇಕು. ನೀವು ಏನನ್ನು ಗಮನಿಸಿದ್ದೀರಿ? ಚಿತ್ರ 2.4 ಮಾನವನ ಕೆನ್ನೆಯ ಕೋಶಗಳ ಆರೋಹಣ. ಈ ಚಿತ್ರದಲ್ಲಿ ತೋರಿಸುವಂತೆ ನೀವು ಬಹುಭುಜಾಕೃತಿಯಂಥ ರಚನೆಗಳನ್ನು ಗಮನಿಸುವಿರಿ. ಇವು ನಿಮ್ಮ ಬಾಯಿಯ ಒಳಪದರವನ್ನು ರೂಪಿಸುವ ಕೆನ್ನೆಯ ಜೀವಕೋಶಗಳಾಗಿವೆ. ಚಟುವಟಿಕೆ 2.2 ರಲ್ಲಿನ ಈರುಳ್ಳಿಯ ಪೊರೆಯ ಜೀವಕೋಶಗಳು ಮತ್ತು ಚಟುವಟಿಕೆ 2.3 ರಲ್ಲಿನ ಮಾನವನ ಕೆನ್ನೆಯ ಜೀವಕೋಶಗಳ ನಡುವೆ ಯಾವ ಹೋಲಿಕೆಗಳನ್ನು ಮತ್ತು ವ್ಯತ್ಯಾಸಗಳನ್ನು ನೀವು ನೋಡಿದ್ದೀರಿ? ಹೌದು, ಎರಡರಲ್ಲಿಯೂ ಜೀವಕೋಶವು 3 ಭಾಗವನ್ನು ಹೊಂದಿದ್ದು, ಹೊರಗಡೆ ಕೋಶಪೊರೆ, ಮಧ್ಯಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಕೇಂದ್ರ ಅಥವಾ ನ್ಯೂಕ್ಲಿಯಸ್, ಕೋಶಪೊರೆ ಮತ್ತು ನ್ಯೂಕ್ಲಿಯಸ್ನ ಮಧ್ಯಭಾಗದಲ್ಲಿ ಕೋಶದ್ರವ್ಯ ಕಂಡುಬರುತ್ತವೆ ಎಂಬುದನ್ನು
ನಾವು ನೋಡಿದ್ದೇವೆ. ಹಾಗಾದರೆ ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈಗ ತಿಳಿಯೋಣ. ಜೀವಕೋಶಗಳು 3 ಮುಖ್ಯ ಭಾಗಗಳನ್ನು ಹೊಂದಿವೆ: ತೆಳುವಾದ ಹೊರಪದರ, ಕೇಂದ್ರ ಭಾಗ ಮತ್ತು ಅದರೊಳಗಿನ ಸಣ್ಣ ದುಂಡಗಿನ ರಚನೆ. ಹೊರಪದರವನ್ನು ಕೋಶಪೊರೆ ಎನ್ನುವರು. ಮಧ್ಯದಲ್ಲಿರುವ ದುಂಡಗಿನ ರಚನೆಯನ್ನು ನ್ಯೂಕ್ಲಿಯಸ್ ಎನ್ನುವರು. ಇದು ತೆಳುವಾದ ಪೊರೆಯಿಂದ ಆವೃತವಾಗಿದೆ. ಕೋಶಪೊರೆ ಮತ್ತು ನ್ಯೂಕ್ಲಿಯಸ್ ನಡುವಿನ ಜಾಗವು ಹೊರಗಡೆ ಇರುವಂತಹ ಕೋಶಪೊರೆ ಮತ್ತು ಮಧ್ಯದಲ್ಲಿರುವಂತಹ ನ್ಯೂಕ್ಲಿಯಸ್, ಇವುಗಳ ನಡುವಿನ ಜಾಗವು ಕೋಶ ದ್ರವ್ಯದಿಂದ ತುಂಬಿರುತ್ತದೆ. ಈ ಮೂರು ಅಂದರೆ ಕೋಶಪೊರೆ, ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಜೀವಕೋಶದ ಮೂಲ ಭಾಗಗಳಾಗಿವೆ. ಈರುಳ್ಳಿ ಪೊರೆಯ ಜೀವಕೋಶಗಳಂತ ಕೆಲವು ಜೀವಕೋಶಗಳು ಹೆಚ್ಚುವರಿ ಹೊರಪದರವನ್ನು ಹೊಂದಿರುತ್ತವೆ. ಇದನ್ನು ನಾವು ಕೋಶಭಿತ್ತಿ ಎಂದು ಕರೆಯುತ್ತೇವೆ. ಇದು ಸಸ್ಯ ಜೀವಕೋಶಗಳಲ್ಲಿ ಕೋಶಭಿತ್ತಿ ಕಂಡುಬರುತ್ತದೆ. ಕೋಶಪೊರೆಯು ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ ಅನ್ನು ಸುತ್ತುವರೆದಿದೆ. ಕೋಶಪೊರೆಯು ಒಂದು ಜೀವಕೋಶವನ್ನು ಇನ್ನೊಂದರಿಂದ ಬೇರ್ಪಡಿಸುತ್ತದೆ. ಇದು ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ ಮತ್ತು ಜೀವಕ್ರಿಯೆಗಳಿಗೆ ಅಗತ್ಯವಾದ ವಸ್ತುಗಳ ಪ್ರವೇಶ ಮತ್ತು ತ್ಯಾಜ್ಯ ವಸ್ತುಗಳ ನಿರ್ಗಮನಕ್ಕೆ ಅನುವು ಮಾಡಿಕೊಡುತ್ತದೆ. ಅಂದರೆ ಬೇಕಾದ ವಸ್ತುಗಳನ್ನು ಜೀವಕೋಶದ ಒಳಗೆ ಚಲಿಸುವ ಮತ್ತು ಬೇಡವಾದ ತ್ಯಾಜ್ಯ ವಸ್ತುಗಳನ್ನು ಜೀವಕೋಶದಿಂದ ಹೊರಗೆ ಕಳಿಸುವಂತಹ ಕೆಲಸ ಕೋಶಪೊರೆಯು ನಿರ್ವಹಿಸುತ್ತದೆ. ಕೋಶದ್ರವ್ಯವು ಜೀವಕೋಶದ ಇತರ ಘಟಕಗಳನ್ನು ಮತ್ತು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಖನಿಜ ಲವಣಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಬಹುತೇಕ ಜೀವಕ್ರಿಯೆಗಳು ಕೋಶದ್ರವ್ಯದೊಳಗೆ ನಡೆಯುತ್ತವೆ. ಜೀವಕೋಶದೊಳಗೆ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನು ನ್ಯೂಕ್ಲಿಯಸ್ ನಿಯಂತ್ರಿಸುತ್ತದೆ. ಇದು ಬೆಳವಣಿಗೆಯನ್ನು ಸಹ ನಿಯಂತ್ರಿಸುತ್ತದೆ. ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ಕೋಶಭಿತ್ತಿಯು ಸಸ್ಯಗಳಿಗೆ ದೃಢತೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದಲೇ ಎಲ್ಲಾ ಜೀವಕೋಶಗಳು ಪರಸ್ಪರ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ಮತ್ತು ದೃಢವಾದ ರಚನೆಯನ್ನು ಹೊಂದಿರುವಂತೆ ಕಾಣುತ್ತದೆ. ಸಸ್ಯದ ಎಲ್ಲಾ ಭಾಗಗಳಲ್ಲಿನ ಜೀವಕೋಶಗಳು ಸಣ್ಣ ಕಂಬಿಗಳಂತ ರಚನೆಗಳನ್ನು ಹೊಂದಿರುತ್ತವೆ. ಇವುಗಳಿಗೆ ನಾವು ಪ್ಲಾಸ್ಟಿಡ್ಗಳು ಎಂದು ಕರೆಯುತ್ತೇವೆ. ಕ್ಲೋರೋಪ್ಲಾಸ್ಟ್ಗಳಂತ ಕೆಲವು ಪ್ಲಾಸ್ಟಿಡ್ಗಳು ಕ್ಲೋರೋಫಿಲ್ ಅನ್ನು ಹೊಂದಿರುತ್ತವೆ. ಇದು ಅವುಗಳನ್ನು ಹಸಿರಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ದ್ವಿತೀಯ ಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ. ಸಸ್ಯದ ಹಸಿರಲ್ಲದ ಭಾಗಗಳಲ್ಲಿ ಅವು ವಸ್ತುಗಳ ಸಂಗ್ರಹಣೆಗೆ ಸಹಾಯ ಮಾಡುತ್ತವೆ. ಸಸ್ಯ ಜೀವಕೋಶಗಳು ದೊಡ್ಡದಾದ ಖಾಲಿ ಇರುವಂತೆ ಕಾಣುವ ಸ್ಥಳವನ್ನು ಸಹ ಹೊಂದಿದೆ. ಇದನ್ನು ನಾವು ರಸದಾನಿ ಎಂದು ಕರೆಯುತ್ತೇವೆ. ಇದು ಸಸ್ಯ ಜೀವಕೋಶದ ಪ್ರಮುಖ ವಸ್ತುಗಳನ್ನು ಸಂಗ್ರಹಿಸಲು, ತ್ಯಾಜ್ಯವನ್ನು ತೊಡೆದುಹಾಕಲು ಮತ್ತು ಜೀವಕೋಶದ ಆಕಾರವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಸಸ್ಯಕ್ಕೆ ಬಲ ಮತ್ತು ಬೆಂಬಲವನ್ನು ನೀಡುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಒಂದು ವೇಳೆ ಇದ್ದಲ್ಲಿ ಅವು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತವೆ. ಈ ಚಿಕ್ಕ ರಸದಾನಿಗಳು ನೀರಿನಲ್ಲಿ ವಿಲೀನವಾಗಿರುವ ಕೆಲವು ವಸ್ತುಗಳನ್ನು ಸಂಗ್ರಹಿಸುತ್ತವೆ. ಆದ್ದರಿಂದ ಜೀವಕೋಶವು ಕೇವಲ ದ್ರವ ತುಂಬಿದ ಸರಳ ಚೀಲವಲ್ಲ, ಇದು ಅನೇಕ ವಿಭಿನ್ನ ಭಾಗಗಳಿಂದ ಮಾಡಲ್ಪಟ್ಟ ಸಂಕೀರ್ಣ ರಚನೆಯಾಗಿದೆ. ಪ್ರತಿಯೊಂದು ರಚನೆಯು ತನ್ನದೇ ಆದ ವಿಶೇಷ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಇಡೀ ಜೀವಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ನಾವೀಗ ಜೀವಕೋಶದ ಮೂಲ ರಚನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಆಕಾರ ಮತ್ತು ರಚನೆಯಲ್ಲಿ ಭಿನ್ನವಾಗಿವೆ ಎಂದು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ವಿವಿಧ ಪ್ರಾಣಿ ಜೀವಕೋಶಗಳ ಆಕಾರ ಮತ್ತು ರಚನೆ ವಿಭಿನ್ನವಾಗಿವೆಯೇ ಎಂಬುದನ್ನು ಈಗ ನಾವು ತಿಳಿಯೋಣ. ಜೀವಕೋಶಗಳ ಆಕಾರ ಮತ್ತು ರಚನೆಯಲ್ಲಿ ವ್ಯತ್ಯಾಸ. ಮಾನವರ ಸ್ನಾಯುಕೋಶ ಮತ್ತು ನರಕೋಶಗಳ ಚಿತ್ರಗಳನ್ನು ಇಲ್ಲಿ ತೋರಿಸಲಾಗಿದೆ. ಇದು ಮನುಷ್ಯರಲ್ಲಿ ಕಂಡುಬರುವ ಸ್ನಾಯುಕೋಶ, ಇದು ನರಕೋಶದ ಚಿತ್ರ. ಸ್ನಾಯುಕೋಶವು ಕದಿರಿನಾಕಾರದಲ್ಲಿರುತ್ತದೆ, ಆದರೆ ನರಕೋಶವು ತುಂಬಾ ಉದ್ದವಾಗಿರುತ್ತದೆ ಮತ್ತು ಕವಲುಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಕೆಲವು ಜೀವಕೋಶಗಳು ದುಂಡಾಕಾರದಲ್ಲಿದ್ದರೆ ಇನ್ನು ಕೆಲವು ಉದ್ದ ಮತ್ತು ತೆಳುವಾಗಿರುತ್ತವೆ. ಜೀವಕೋಶಗಳ ವಿಶಿಷ್ಟ ಆಕಾರ, ಗಾತ್ರ ಮತ್ತು ರಚನೆಯು ಅವುಗಳ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಆದರೆ ಈ ಜೀವಕೋಶಗಳು ದೇಹದಲ್ಲಿ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಹೇಗೆ ಸಹಾಯ ಮಾಡುತ್ತವೆ, ನಾವೀಗ ಅದನ್ನು ಕಂಡುಕೊಳ್ಳೋಣ.
ನ್ಯೂರಾನ್ಗಳು ಎಂದು ಕರೆಯಲ್ಪಡುವ ನರಕೋಶಗಳು ನಮ್ಮ ದೇಹದಲ್ಲಿ ಸಂದೇಶಗಳನ್ನು ಸಾಗಿಸುತ್ತವೆ. ಉದ್ದವಾದ ಆಕಾರ ಮತ್ತು ಕವಲುಗಳ ರಚನೆಯು ದೇಹದ ವಿವಿಧ ಭಾಗಗಳನ್ನು ತಲುಪಲು ಮತ್ತು ಸಂದೇಶಗಳನ್ನು ತ್ವರಿತವಾಗಿ ರವಾನಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಸಸ್ಯ ಜೀವಕೋಶಗಳು ಸಹ ಭಿನ್ನತೆಯನ್ನು ತೋರಿಸುತ್ತವೆ. ಸಸ್ಯಗಳಲ್ಲಿಯೂ ಸಹ ಜೀವಕೋಶಗಳು ಆಯತಾಕಾರ, ಉದ್ದ ಅಥವಾ ಕೊಳವೆಯಂತಿರಬಹುದು. ಆಯತಾಕಾರ, ಉದ್ದ, ಅಂಡಾಕಾರ ಅಥವಾ ಕೊಳವೆಯಂತಿರಬಹುದು. ಕೆಲವು ಸಸ್ಯ ಜೀವಕೋಶಗಳು ಉದ್ದವಾದ ಕೊಳವೆಗಳನ್ನು ರೂಪಿಸುತ್ತವೆ. ಅವು ಸಸ್ಯದ ಎಲ್ಲಾ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುತ್ತವೆ. ನೀವು ಈಗಾಗಲೇ 7ನೇ ತರಗತಿಯಲ್ಲಿ ಜೀರ್ಣಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಜೀರ್ಣಾಂಗ ವ್ಯೂಹದ ವಿಭಿನ್ನ ಭಾಗಗಳು ವಿಭಿನ್ನ ರೀತಿಯ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅನ್ನನಾಳದಲ್ಲಿ ಸ್ನಾಯು ಜೀವಕೋಶಗಳ ಒಂದು ಗುಂಪು ಕಂಡುಬರುತ್ತದೆ. ಈ ಜೀವಕೋಶಗಳು ಒಂದು ಅಲೆಯಂತೆ ಸಂಕುಚನ ಮತ್ತು ವಿಕಸನಗಳ ಚಲನೆಯ ಮೂಲಕ ಅನ್ನನಾಳದಲ್ಲಿ ಸ್ನಾಯು ಜೀವಕೋಶಗಳ ಒಂದು ಗುಂಪು ಕಂಡುಬರುತ್ತದೆ. ಈ ಜೀವಕೋಶಗಳು ಒಂದು ಅಲೆಯಂತೆ ಸಂಕುಚನ ಮತ್ತು ವಿಕಸನಗಳ ಚಲನೆಯ ಮೂಲಕ ಆಹಾರವನ್ನು ಜಠರಕ್ಕೆ ತಳ್ಳುತ್ತದೆ. ಸ್ನಾಯು ಕೋಶಗಳು ತೆಳು, ನಮ್ಯ ಮತ್ತು ಕದಿರಿನ ಆಕಾರದಲ್ಲಿ ಇರುವುದರಿಂದ ಈ ರೀತಿಯ ಚಲನೆ ಸಾಧ್ಯವಾಗುತ್ತದೆ. ಜಠರವು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ವಿವಿಧ ರೀತಿಯ ಜೀವಕೋಶಗಳನ್ನು ಸಹ ಹೊಂದಿದೆ. ಜಠರದ ಗೋಡೆಯಲ್ಲಿರುವ ಸ್ನಾಯು ಜೀವಕೋಶಗಳು ಆಹಾರವನ್ನು ಕಡೆಯಲು ಅಥವಾ ಆಹಾರ ಪಚನವಾಗಲು ಸಹಾಯ ಮಾಡುತ್ತದೆ. ಜಠರದ ಒಳಪದರದಲ್ಲಿರುವ ಇತರ ಜೀವಕೋಶಗಳು ಜೀರ್ಣಕಾರಿ ರಸಗಳು ಮತ್ತು ಆಮ್ಲವನ್ನು ಉತ್ಪಾದಿಸುತ್ತವೆ. ಇವು ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತವೆ. ಈ ಎಲ್ಲಾ ಜೀವಕೋಶಗಳು ಒಟ್ಟಾಗಿ ಕೆಲಸ ಮಾಡಿ ಜೀರ್ಣಕ್ರಿಯೆಯು ನಡೆಯುವಂತೆ ಮಾಡುತ್ತವೆ. ಒಂದು ಜೀವಿಯ ದೇಹದಲ್ಲಿರುವ ಸಂಘಟನೆಯ ಮಟ್ಟಗಳು ಯಾವುವು ಎಂದು ಈಗ ನಾವು ತಿಳಿಯೋಣ. ಇಟ್ಟಿಗೆಯು ಗೋಡೆಯ ಮೂಲ ಘಟಕವಾಗಿರುತ್ತದೆ. ಅದೇ ರೀತಿ ಜೀವಕೋಶವು ಜೀವದ ಮೂಲ ಘಟಕವಾಗಿದೆ. ಈ ಹಿಂದಿನ ಚಟುವಟಿಕೆಯಲ್ಲಿ ನೋಡಿದಂತೆ ಇಟ್ಟಿಗೆಯು ಯಾವ ರೀತಿ ಗೋಡೆಯ ಮೂಲ ಘಟಕವಾಗಿದೆಯೋ ಅದೇ ರೀತಿ ಜೀವಕೋಶವು ಜೀವದ ಮೂಲ ಘಟಕವಾಗಿದೆ. ಒಂದೇ ರೀತಿಯ ಜೀವಕೋಶಗಳ ಗುಂಪು ಒಂದು ವಿಧದ ಅಂಗಾಂಶವನ್ನು ರೂಪಿಸುತ್ತದೆ. ಜೀವಕೋಶವು ಜೀವದ ಮೊದಲ ಘಟಕವಾಗಿದೆ. ಒಂದೇ ರೀತಿಯ ಜೀವಕೋಶಗಳ ಗುಂಪು ಒಂದು ವಿಧದ ಅಂಗಾಂಶವನ್ನು ರೂಪಿಸುತ್ತದೆ. ವಿವಿಧ ಅಂಗಾಂಶಗಳು ಒಂದು ಅಂಗವನ್ನು ರೂಪಿಸಲು ಸಂಘಟಿತವಾಗಿವೆ. ದೇಹದ ಪ್ರಮುಖ ಕಾರ್ಯವನ್ನು ನಿರ್ವಹಿಸಲು ಅಂಗವ್ಯೂಹವನ್ನು ರೂಪಿಸಲು ಹಲವಾರು ಅಂಗಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ಎಲ್ಲಾ ಅಂಗವ್ಯವಸ್ಥೆಗಳು ಒಟ್ಟಾಗಿ ಸಸ್ಯ ಅಥವಾ ಪ್ರಾಣಿಯಂಥ ಸಂಪೂರ್ಣ ಜೀವಿಯನ್ನು ರೂಪಿಸುತ್ತವೆ. ಆದ್ದರಿಂದ ಸಂಘಟನೆಯ ಮಟ್ಟಗಳು ಹೀಗಿವೆ: ಜೀವಕೋಶ, ಅಂಗಾಂಶ, ಅಂಗ, ಅಂಗವ್ಯೂಹ ಮತ್ತು ಜೀವಿ. ಈ ಸಂಘಟನೆಯ ಮಟ್ಟಗಳು ಜೀವಕೋಶಗಳಂತಹ ಸರಳ ನಿರ್ಮಾಣ ಘಟಕಗಳು ಹೇಗೆ ಒಟ್ಟಿಗೆ ಸೇರಿ ಒಂದು ಸಂಕೀರ್ಣ ಜೀವಿಯನ್ನು ರೂಪಿಸುತ್ತವೆ ಎಂಬುದನ್ನು ತಿಳಿಸುತ್ತವೆ. ಒಂದು ಜೀವಿಯ ದೇಹವು ಸಂಕೀರ್ಣ ರೀತಿಯಲ್ಲಿ ಸಂಘಟಿತವಾಗಿದೆ ಎಂಬುದನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಸಂಕೀರ್ಣ ಜೀವಿಗಳ ಜೀವವು ಅಂಡವೆಂಬ ಒಂದು ಜೀವಕೋಶದಿಂದ ಪ್ರಾರಂಭವಾಗುತ್ತದೆ. ಯಾವುದೇ ಜೀವಿಯ ಅಂಡವು ಅನೇಕ ಜೀವಕೋಶಗಳಿಂದಾದ ಸಂಪೂರ್ಣ ಜೀವಿಯನ್ನು ರೂಪಿಸಲು ಮತ್ತೆ ಮತ್ತೆ ವಿಭಜಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ. ಅಂತಹ ಜೀವಿಗಳನ್ನು ನಾವು ಬಹುಕೋಶೀಯ ಜೀವಿಗಳು ಎಂದು ಕರೆಯುತ್ತೇವೆ. ಮಾನವರು ಮತ್ತು ಸಸ್ಯಗಳು ಸೇರಿದಂತೆ ಎಲ್ಲಾ ಪ್ರಾಣಿಗಳು ಬಹುಕೋಶೀಯ ಜೀವಿಗಳಿಗೆ ಉದಾಹರಣೆಗಳಾಗಿವೆ. ಎಂದಾದರೂ ನೀವು ಕೇಳಿದ್ದೀರಾ? ಉಷ್ಟ್ರಪಕ್ಷಿಯ ಮೊಟ್ಟೆಯ ಲೋಳೆಯು ಮೊಟ್ಟೆಯ ಹಳದಿ ಭಾಗ ಒಂದೇ ಜೀವಕೋಶವಾಗಿದ್ದು ಜೀವ ಜಗತ್ತಿನ ಅತೀ ದೊಡ್ಡ ಜೀವಕೋಶವಾಗಿದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಜೀವಕೋಶ ಉಷ್ಟ್ರಪಕ್ಷಿಯ ಮೊಟ್ಟೆ. ಇದು ಸುಮಾರು 130 ಮಿಲಿಮೀಟರ್ನಿಂದ 170 ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ. ಮೊಟ್ಟೆ ಹೆಚ್ಚುವರಿಯಾಗಿ ಕೋಶೀಯವಲ್ಲದ ವಸ್ತುಗಳಾದ ಚಿಪ್ ಅನ್ನು ರಕ್ಷಣೆಗಾಗಿ ಮತ್ತು ನಿರಂತರ ಬೆಳವಣಿಗೆಯ ಸಮಯದಲ್ಲಿ ಜೀವಕೋಶವನ್ನು ಪೋಷಿಸುವ ಬಿಳಿ ದ್ರವವನ್ನು ಹೊಂದಿರುತ್ತದೆ. ಆದರೆ ಅವುಗಳ ಜೀವಕೋಶಗಳು ಹೇಗೆ ಕಾಣುತ್ತವೆ? ಅವು ನಾವು ಈಗಷ್ಟೇ ಕಲಿತ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಂತೆಯೇ ಇವೆಯೇ ಅಥವಾ ಅವು ಭಿನ್ನವಾಗಿವೆಯೇ? ಸೂಕ್ಷ್ಮಜೀವಿಯ ಜೀವಕೋಶಗಳನ್ನು ವೀಕ್ಷಿಸಲು ಮತ್ತೆ ನಾವು ಸೂಕ್ಷ್ಮದರ್ಶಕವನ್ನು ಬಳಸಬೇಕಾಗಿದೆ. ಅದು ಅವುಗಳ ಗಾತ್ರವನ್ನು ದೊಡ್ಡದಾಗಿಸುತ್ತವೆ ಮತ್ತು ಅವುಗಳ ನಮಗೆ ಗೋಚರಿಸುವಂತೆ ಮಾಡುತ್ತದೆ.
ವಿಜ್ಞಾನಿಗಳು ಕಡಿಮೆ ವೆಚ್ಚದ ಮತ್ತು ಮಡಚಬಹುದಾದ ಕಾಗದದ ಸೂಕ್ಷ್ಮದರ್ಶಕದ ಅಥವಾ ಫೋಲ್ಡ್ ಸ್ಕೋಪ್ ಅನ್ನು ಸಹ ನಿರ್ಮಿಸಿದ್ದಾರೆ. ಫೋಲ್ಡ್ ಸ್ಕೋಪ್ಗಳು ಉನ್ನತ ಶಕ್ತಿಯ ಪ್ರಯೋಗಾಲಯ ಸೂಕ್ಷ್ಮದರ್ಶಕಗಳಂತೆ ಅದೇ ಮಟ್ಟದ ವಿವರಗಳನ್ನು ಒದಗಿಸದಿರಬಹುದು. ಆದಾಗ್ಯೂ ಇವು ಸೂಕ್ಷ್ಮಜೀವಿಗಳ ಜಗತ್ತನ್ನು ಅನೇಕ ಜನರಿಗೆ ಪರಿಚಯಿಸುತ್ತವೆ. ನಾವೀಗ ಸೂಕ್ಷ್ಮಜೀವಿಗಳ ಆಕರ್ಷಕ ಜಗತ್ತನ್ನು ಹತ್ತಿರದಿಂದ ನೋಡೋಣ. ಹಾಗಾದ್ರೆ ಸೂಕ್ಷ್ಮಜೀವಿಗಳು ಎಂದರೇನು ಎಂದು ಈಗ ತಿಳಿಯೋಣ. ಕೆಲವು ಜೀವಿಗಳು ಕೇವಲ ಒಂದು ಅಥವಾ ಕೆಲವೇ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದಷ್ಟು ಚಿಕ್ಕದಾಗಿವೆ. ಆದ್ದರಿಂದ ಇವುಗಳನ್ನು ನಾವು ಸೂಕ್ಷ್ಮಜೀವಿಗಳು ಎಂದು ಕರೆಯುತ್ತೇವೆ. ಕೆಲವು ಜೀವಿಗಳು ಕೇವಲ ಒಂದು ಅಥವಾ ಕೆಲವೇ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಅವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದಷ್ಟು ಚಿಕ್ಕದಾಗಿವೆ. ಅವುಗಳಿಗೆ ನಾವು ಸೂಕ್ಷ್ಮಜೀವಿಗಳು ಎಂದು ಕರೆಯುತ್ತೇವೆ. ಬ್ಯಾಕ್ಟೀರಿಯಾ ಮತ್ತು ಅಮೀಬಾದಂತಹ ಕೆಲವು ಸೂಕ್ಷ್ಮಜೀವಿಗಳು ಕೇವಲ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಇವುಗಳಿಗೆ ನಾವು ಏಕಕೋಶೀಯ ಜೀವಿಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಶಿಲೀಂಧ್ರಗಳು ಮತ್ತು ಶೈವಲಗಳಂತಹ ಇತರ ಜೀವಿಗಳು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಇವುಗಳಿಗೆ ನಾವು ಬಹುಕೋಶೀಯ ಜೀವಿಗಳು ಎಂದು ಕರೆಯುತ್ತೇವೆ. ಅವು ನಮ್ಮ ಸುತ್ತಲೂ ನೀರಿನಲ್ಲಿವೆ, ಮಣ್ಣಿನಲ್ಲಿರುತ್ತವೆ, ಗಾಳಿ ಮತ್ತು ನಮ್ಮ ದೇಹದ ಒಳಗೂ ಕೂಡ ಕಂಡು ಬರುತ್ತವೆ. ಚಟುವಟಿಕೆ 2.4 ನಾವೀಗ ಕೊಳದ ನೀರು ಅಥವಾ ನಿಂತ ನೀರನ್ನು ಗಮನಿಸೋಣ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಕೊಳದ ನೀರು ಅಥವಾ ನಿಂತ ನೀರನ್ನು ನಿಮ್ಮ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಸಂಗ್ರಹಿಸಬೇಕು. ಹನಿಕ ಅಥವಾ ಡ್ರಾಪರ್ ಅನ್ನು ಬಳಸಿ ಮತ್ತು ಒಂದು ಹನಿ ಕೊಳದ ಅಥವಾ ನಿಂತ ನೀರನ್ನು ಸೂಕ್ಷ್ಮದರ್ಶಕ ಅಥವಾ ಫೋಲ್ಡ್ ಸ್ಕೋಪ್ ಸ್ಲೈಡ್ ಮೇಲೆ ಇರಿಸಿ ಕವರ್ ಸ್ಲಿಪ್ ಅನ್ನು ಅಳವಡಿಸಿ ಮತ್ತು ಅದನ್ನು ಸೂಕ್ಷ್ಮದರ್ಶಕ ಅಥವಾ ಫೋಲ್ಡ್ ಸ್ಕೋಪ್ ಅಡಿಯಲ್ಲಿ ವೀಕ್ಷಣೆ ಮಾಡಬೇಕು. ಕೊಳದ ನೀರು ಅಥವಾ ನಿಂತ ನೀರಲ್ಲಿ ಕಂಡುಬರುವ ಸಣ್ಣ ಜೀವಿಗಳನ್ನು ನೀವು ಗಮನಿಸಬೇಕು. ಅದೇ ರೀತಿ ಚಟುವಟಿಕೆ 2.5 ನಾವೀಗ ಮಣ್ಣಿನ ನಿಲಂಬಿತ ಮಿಶ್ರಣವನ್ನು ಗಮನಿಸೋಣ. ಹತ್ತಿರದ ಹೊಲ ಅಥವಾ ತೋಟದಿಂದ ಸ್ವಲ್ಪ ತೇವವಾದ ಮಣ್ಣನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಳ್ಳಬೇಕು. ನಿಮ್ಮ ಬರಿಗೈಯಿಂದ ಮಣ್ಣನ್ನು ಸ್ಪರ್ಶಿಸಬೇಡಿ. ಚಮಚ ಅಥವಾ ಕೈಗವಸವನ್ನು ಬಳಸಿ. ಬೀಕರ್ಗೆ ಸ್ವಲ್ಪ ನೀರನ್ನು ಸುರಿಯಿರಿ ಮತ್ತು ಗಾಜಿನ ಕಡ್ಡಿಯಿಂದ ಕಲಕಿ. ಕೊಳಕಾಗಿ ಕಾಣುವ ದ್ರವವು ಮಣ್ಣಿನ ಸೂಕ್ಷ್ಮ ಕಣಗಳನ್ನು ಹೊಂದಿರುತ್ತದೆ ಮತ್ತು ಇದನ್ನು ಮಣ್ಣಿನ ನಿಲಂಬಿತ ಮಿಶ್ರಣ ಎಂದು ಕರೆಯುವರು. ಸ್ವಲ್ಪ ಸಮಯದವರೆಗೆ ಅದನ್ನು ಪಕ್ಕಕ್ಕೆ ಇರಿಸಿ ಮತ್ತು ಮಿಶ್ರಣವನ್ನು ನೆಲೆಗೊಳ್ಳಲು ಬಿಡಿ. ಹನಿಕ ಅಥವಾ ಡ್ರಾಪರ್ ಅನ್ನು ಬಳಸಿ ಮತ್ತು ಮೇಲಿನ ಪದರದಿಂದ ಒಂದು ಹನಿ ನೀರನ್ನು ತೆಗೆದುಕೊಂಡು ಸೂಕ್ಷ್ಮದರ್ಶಕದ ಸ್ಲೈಡ್ ಮೇಲೆ ಆ ನೀರಿನ ಹನಿಯನ್ನು ಇರಿಸಬೇಕು. ಅದರ ಮೇಲೆ ಕವರ್ ಸ್ಲಿಪ್ ಅನ್ನು ನಿಧಾನವಾಗಿ ಇರಿಸಿ ಮತ್ತು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಣೆ ಮಾಡಬೇಕು. ಚಿತ್ರ 2.8 ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಮಣ್ಣಿನ ನಿಲಂಬಿತ ಮಿಶ್ರಣದ ವೀಕ್ಷಣೆಯನ್ನು ನೀವು ನೋಡುತ್ತೀರಿ. ಹಾಗಾದ್ರೆ ಇಲ್ಲಿ ಚಿತ್ರ 2.4ರಲ್ಲಿ ನೀವು ನೋಡಿದಂತೆಯೇ ಚಲಿಸುತ್ತಿರುವ ಸಣ್ಣ ಜೀವಿಗಳನ್ನು ನೀವು ಗಮನಿಸಬಹುದು. ಮಣ್ಣಿನ ನಿಲಂಬಿತ ಮಿಶ್ರಣ ಸಹ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ಅನೇಕ ಸಣ್ಣ ಜೀವಿಗಳನ್ನು ಒಳಗೊಂಡಿದೆ ಎಂದು ಇದು ಸೂಚಿಸುತ್ತದೆ. ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ಸಣ್ಣ ಜೀವಿಗಳನ್ನು ಸೂಕ್ಷ್ಮಜೀವಿಗಳು, ಸೂಕ್ಷ್ಮ ಎಂದರೆ ತುಂಬಾ ಚಿಕ್ಕದು, ಅಥವಾ ಸೂಕ್ಷ್ಮಾಣುಗಳು ಎಂದು ಕರೆಯುವರು. 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಒಂದು ಗುಂಪು ಚಟುವಟಿಕೆ 2.4 ಮತ್ತು 2.5 ನಿರ್ವಹಿಸಿತು. ಅವರು ಗ್ರಂಥಾಲಯ ಮತ್ತು ಅಂತರ್ಜಾಲದ ಮಾಹಿತಿಯನ್ನು ಸಂಗ್ರಹಿಸಿದರು. ಅವರು ಕೊಳದ ನೀರನ್ನು ಗಮನಿಸಿದ ನಂತರ ಪಡೆದ ಅಂಕಿಅಂಶವನ್ನು ಕೋಷ್ಟಕ 2.1ರಲ್ಲಿ ಮತ್ತು ಮಣ್ಣಿನ ನಿಲಂಬಿತ ಮಿಶ್ರಣವನ್ನು ಗಮನಿಸಿದ ನಂತರ ಪಡೆದ ಅಂಕಿಅಂಶವನ್ನು ಕೋಷ್ಟಕ 2.2ರಲ್ಲಿ ದಾಖಲಿಸಿದ್ದಾರೆ. ಅವರು ಸೂಕ್ಷ್ಮಜೀವಿಗಳನ್ನು ಪ್ರೋಟೋಜುವಾ, ಶೈವಲಗಳು, ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾ ಎಂದು ಗುರುತಿಸಿದರು. ಈ ವರ್ಗಕ್ಕೆ ಸೇರಿದ ಜೀವಿಗಳನ್ನೇನಾದರೂ ನೀವು ಗುರುತಿಸಿದರೆ ಅವುಗಳನ್ನು ನೀವು ದಾಖಲಿಸಬಹುದು. ಕೋಷ್ಟಕ 2.1 ಕೊಳದ ನೀರಿನಲ್ಲಿರುವ ಜೀವಿಗಳನ್ನು ನೋಡೋಣ. ಅಮೀಬಾ ಪ್ರೋಟೋಜುವಾ ಗುಂಪಿಗೆ ಸೇರುತ್ತದೆ. ಅಮೀಬಾ ಈ ರೀತಿ ಕಾಣುತ್ತದೆ. ಇದು ಏಕಕೋಶೀಯ ಜೀವಿಯಾಗಿದ್ದು ಚಲಿಸುತ್ತವೆ, ಅನಿಯತ ಆಕಾರವನ್ನು ಹೊಂದಿದೆ. 2 ಪ್ಯಾರಾಮೀಶಿಯಂ ಇದು ಪ್ರೋಟೋಜುವಾ ಗುಂಪಿಗೆ ಸೇರುತ್ತದೆ. ಇದು ಏಕಕೋಶ ಜೀವಿಯಾಗಿದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತದೆ. ಚಲನೆಯು ವಿಶೇಷ ರಚನೆಗಳನ್ನು ಸಹಾಯದಿಂದ ನಡೆಯುತ್ತದೆ. ಈ ಶೈವಲ ಜೀವಿಯ ಚಿತ್ರ ಇದಾಗಿದ್ದು ಇದು ಏಕಕೋಶ ಜೀವಿಯಾಗಿದ್ದು ಹಸಿರು ವರ್ಣಕದ ಉಪಸ್ಥಿತಿಯಿಂದಾಗಿ
ಹಸಿರು ಬಣ್ಣದಲ್ಲಿ ಕಾಣುತ್ತದೆ. ಚಲನೆ ವಿಶೇಷ ರಚನೆಗಳ ಸಹಾಯದಿಂದ ನಡೆಯುತ್ತದೆ. ಕೋಷ್ಟಕ 2.2 ಮಣ್ಣಿನ ನಿಲಂಬಿತ ಮಿಶ್ರಣದಲ್ಲಿರುವ ಜೀವಿಗಳನ್ನು ನೋಡೋದಾದ್ರೆ 1. ಬ್ರೆಡ್ ಮೋಲ್ಡ್ ಅಥವಾ ಶಿಲೀಂಧ್ರ. ಬ್ರೆಡ್ ಮೋಲ್ಡ್ ಅಥವಾ ಶಿಲೀಂಧ್ರ ಬ್ರೆಡ್ ಮೋಲ್ಡ್ ಶಿಲೀಂಧ್ರಗಳ ಗುಂಪಿಗೆ ಸೇರುತ್ತದೆ. ಕ್ಲೋರೋಫಿಲ್ ಇಲ್ಲದ ಕವಲೊಡೆದ ತಂತುಗಳು ಸಣ್ಣ ಸಂಚಿಯಂತಹ ರಚನೆಯನ್ನು ಹೊಂದಿದೆ. ಮೋಲ್ಡ್ ಇದು ಶಿಲೀಂಧ್ರಗಳ ಗುಂಪಿಗೆ ಸೇರುತ್ತದೆ. ಕ್ಲೋರೋಫಿಲ್ ಇಲ್ಲದ ಕವಲೊಡೆದ ತಂತುಗಳು ಬ್ರಷ್ ನಂತ ರಚನೆಯನ್ನು ಹೊಂದಿವೆ. ಶೈವಲಗಳು ಹಸಿರು ವರ್ಣಕ ಕ್ಲೋರೋಫಿಲ್ ಇರುವ ದುಂಡನೆಯ ರಚನೆಗಳು. ಬ್ಯಾಕ್ಟೀರಿಯಾ ದುಂಡಾಕಾರ, ಅರ್ಧವಿರಾಮ ಚಿಹ್ನೆಯಾಕಾರದ, ಸುರುಳಿಯಾಕಾರದ ಅಥವಾ ದಂಡಾಕಾರದ ಒಂದು ಉದ್ದ ಕೂದಲಿನಂಥ ರಚನೆ ಮತ್ತು ಜೀವಕೋಶದ ಸುತ್ತಲೂ ಅನೇಕ ಸಣ್ಣ ಕೂದಲಿನಂಥ ರಚನೆಗಳನ್ನು ಹೊಂದಿದೆ. ಎಂದಾದರೂ ಕೇಳಿದ್ದೀರಾ? ವೈರಸ್ಗಳು ಸೂಕ್ಷ್ಮ ಮತ್ತು ಅಕೋಶೀಯವಾಗಿವೆ. ವೈರಸ್ಗಳು ಜೀವಂತ ಜೀವಕೋಶವನ್ನು ಪ್ರವೇಶಿಸಿದಾಗ ಮಾತ್ರ ಅವು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಅವು ಸಸ್ಯಗಳು, ಪ್ರಾಣಿಗಳು ಅಥವಾ ಬ್ಯಾಕ್ಟೀರಿಯಾದ ಕೋಶಗಳಿಗೆ ಸೋಂಕು ಉಂಟು ಮಾಡಬಹುದು ಮತ್ತು ರೋಗಕ್ಕೆ ಕಾರಣವಾಗಬಹುದು. ನಾವು ಇತರ ಸ್ಥಳಗಳಲ್ಲಿಯೂ ಸೂಕ್ಷ್ಮಜೀವಿಗಳನ್ನು ನೋಡಬಹುದೇ? ನಾವೀಗ ಚರ್ಚೆ ಮಾಡೋಣ. ನಾವು ಸೂಕ್ಷ್ಮ ಜೀವಿಗಳೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದೇವೆ? ನಿಂಬೆ, ಟೊಮ್ಯಾಟೊ, ಕಿತ್ತಳೆ ಅಥವಾ ಇನ್ಯಾವುದೇ ಆಹಾರ ಪದಾರ್ಥವು ಕೆಲವು ದಿನಗಳವರೆಗೆ ಹೊರಗೆ ಇದ್ದರೆ ಕೊಳೆಯುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಹೌದು ಎಂದಾದರೆ ಅವುಗಳ ಮೇಲೆ ಪುಡಿಯಂಥ ಅಥವಾ ಹತ್ತಿಯ ಎಲೆಗಳಂಥ ಬೆಳವಣಿಗೆಯನ್ನು ನೀವು ಗಮನಿಸಿರಬಹುದು. ಚಿತ್ರ 2.9 ಹಣ್ಣಿನ ಮೇಲ್ಮೈಯಲ್ಲಿ ಸೂಕ್ಷ್ಮಜೀವಿಗಳು ಬೆಳೆಯುತ್ತಿರುವುದು. ಅವು ಸೂಕ್ಷ್ಮಜೀವಿಗಳಿಂದ ಸೋಂಕಿಗೆ ಒಳಗಾಗಿರುವುದರಿಂದ ಇದು ಉಂಟಾಗುತ್ತದೆ. ಆದರೆ ಈ ಸೂಕ್ಷ್ಮಜೀವಿಗಳು ಎಲ್ಲಿಂದ ಬಂದವು? ಅವು ಆಹಾರದೊಂದಿಗೆ ಹೇಗೆ ಸಂಪರ್ಕ ಬಂದವು? ಸೂಕ್ಷ್ಮಜೀವಿಗಳು ನೀರು, ಮಣ್ಣು, ಗಾಳಿ ಅಥವಾ ಕೆಲವು ಆಹಾರ ಪದಾರ್ಥಗಳು ಹೀಗೆ ಎಲ್ಲೆಡೆ ಕಂಡುಬರುವುದರಿಂದ ಇದು ಉಂಟಾಗುತ್ತದೆ. ಆದರೆ ಉಪ್ಪಿನಕಾಯಿ ಮತ್ತು ಮುರಬ್ಬಾಗಳಿಗೆ ಏಕೆ ಸೂಕ್ಷ್ಮಜೀವಿಗಳು ಸೋಂಕು ತಗುಲುವುದಿಲ್ಲ? ಏಕೆಂದರೆ ನೀವು ಅದಕ್ಕೆ ಉಪ್ಪು ಅಥವಾ ಸಕ್ಕರೆಯೊಂದಿಗೆ ಅನೇಕ ಮಸಾಲೆಗಳನ್ನು ಸೇರಿಸುತ್ತೀರಿ. ಅವು ಸಂರಕ್ಷಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅಧಿಕ ಸಾರತೆಯ ಉಪ್ಪು ಅಥವಾ ಸಕ್ಕರೆಯು ಈ ಜೀವಿಗಳನ್ನು ಅವುಗಳ ಮೇಲೆ ಬೆಳೆಯಲು ಬಿಡುವುದಿಲ್ಲ. ಎಲೆಗಳು, ಕಾಂಡಗಳು, ಬೇರುಗಳು ಅಥವಾ ಸಸ್ಯದ ಇತರ ಯಾವುದೇ ಭಾಗಗಳ ಮೇಲ್ಮೈಗಳನ್ನು ಅನ್ವೇಷಿಸಲು ನೀವು ಫೋಲ್ಡ್ಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕವನ್ನು ಬಳಸಬಹುದು. ಸಸ್ಯಗಳು ಮತ್ತು ಪ್ರಾಣಿಗಳಂತೆ ಸೂಕ್ಷ್ಮಜೀವಿಗಳು ಸಹ ಹೆಚ್ಚಿನ ವೈವಿಧ್ಯತೆಯನ್ನು ತೋರಿಸುತ್ತವೆ. ಕೆಲವು ಸೂಕ್ಷ್ಮಜೀವಿಗಳು ಬಿಸಿನೀರಿನ ಬುಗ್ಗೆಗಳು ಮತ್ತು ಹಿಮ-ಶೀತ ವಲಯಗಳಂತಹ ತೀವ್ರ ಹವಾಮಾನ ಪರಿಸ್ಥಿತಿಗಳಲ್ಲಿ ಮತ್ತು ಹಿತಕರ ತಾಪಮಾನದಲ್ಲಿಯೂ ಕೂಡ ಕಂಡುಬರುತ್ತವೆ. ಇವುಗಳಲ್ಲಿ ಕೆಲವು ಜೀವಿಗಳು ನಮ್ಮ ದೇಹದೊಳಗೆ, ವಿಶೇಷವಾಗಿ ನಮ್ಮ ಕರುಳಿನಲ್ಲಿ ವಾಸಿಸುತ್ತವೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ನಮ್ಮ ಕರುಳಿನಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಅನೇಕ ಬ್ಯಾಕ್ಟೀರಿಯಾಗಳಿವೆ ಎಂದು ತರಗತಿ 7ರ ಕುತೂಹಲದ ಪ್ರಾಣಿಗಳಲ್ಲಿ ಜೀವಕ್ರಿಯೆಗಳು ಅಧ್ಯಾಯದಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಸಸ್ಯಗಳು ಮತ್ತು ಪ್ರಾಣಿಗಳಂತೆ ಸೂಕ್ಷ್ಮಜೀವಿಗಳು ಆಕಾರ, ಗಾತ್ರ ಮತ್ತು ರಚನೆಯಲ್ಲಿ ವಿಭಿನ್ನತೆಯನ್ನು ತೋರಿಸುತ್ತವೆ. ಸೂಕ್ಷ್ಮಜೀವಿಗಳ ವೈವಿಧ್ಯತೆಯು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತದೆ? ಪರಿಸರವನ್ನು ಸ್ವಚ್ಛಗೊಳಿಸಲು ಅವು ಹೇಗೆ ಸಹಾಯ ಮಾಡುತ್ತವೆ? ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಯಾರು ಎಂಬ ಒಂದು ಚಟುವಟಿಕೆಯನ್ನು ಈಗ ನೋಡೋಣ. ಒಂದು ಚಟುವಟಿಕೆಯನ್ನು ನಾವು ಮಾಡುವ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಚಟುವಟಿಕೆ 2.7 ನಾವೀಗ ಒಂದು ಚಟುವಟಿಕೆಯನ್ನು ನೋಡೋಣ. ಒಂದು ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಅದರ ಅರ್ಧದಷ್ಟು ಭಾಗಕ್ಕೆ ತೋಟದ ಮಣ್ಣನ್ನು ತುಂಬಿಸಬೇಕು. ಪಾತ್ರೆಗೆ ಕೆಲವು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಸೇರಿಸಬೇಕು. ನಂತರ ಅದರ ಮೇಲೆ ಮಣ್ಣಿನ ಒಂದು ಪದರವನ್ನು ಹರಡಿ ಮತ್ತು ಅದನ್ನು ಒಂದು ಪಕ್ಕದಲ್ಲಿ ಇಡಬೇಕು. 2-3 ವಾರಗಳ ನಂತರ ಉಂಟಾಗಿರುವ ಬದಲಾವಣೆಗಳನ್ನು ಗಮನಿಸಬೇಕು. ಪಾತ್ರೆಯಲ್ಲಿರುವ ವಸ್ತುಗಳಲ್ಲಿ ನೀವು ಯಾವುದಾದರೂ ವ್ಯತ್ಯಾಸವನ್ನು ಗಮನಿಸಿದೆಯಾ? ಹಣ್ಣುಗಳು ಮತ್ತು ತರಕಾರಿಗಳ ಸಿಪ್ಪೆಗಳು ಗಾಢ ಬಣ್ಣದ ವಸ್ತುವಾಗಿ ಮಾರ್ಪಟ್ಟಿರುವುದನ್ನು ನೀವು ಕಾಣಬಹುದು. ಇದು ಸಾವಯವ ಗೊಬ್ಬರವಾಗಿದ್ದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ
ಹಣ್ಣುಗಳು ಮತ್ತು ತರಕಾರಿಗಳ ಸಿಪ್ಪೆಗಳು ಸಾವಯವ ಗೊಬ್ಬರವಾಗಿ ಹೇಗೆ ಮಾರ್ಪಟ್ಟವು? ಚಟುವಟಿಕೆ 2.6ರಲ್ಲಿ ಮಣ್ಣು ವಿವಿಧ ರೀತಿಯ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿದೆ ಎಂದು ನೀವು ನೋಡಿದ್ದೀರಿ. ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳಂಥ ಈ ಕೆಲವು ಸೂಕ್ಷ್ಮಜೀವಿಗಳು ಸಸ್ಯ ತ್ಯಾಜ್ಯದ ಮೇಲೆ ವರ್ತಿಸುತ್ತವೆ ಮತ್ತು ನಿಧಾನವಾಗಿ ಅದನ್ನು ಸರಳ ಪೋಷಕಾಂಶಯುಕ್ತ ಗೊಬ್ಬರವಾಗಿ ವಿಭಜಿಸುತ್ತವೆ. ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರದ ಹೊಲದಲ್ಲಿ ತೋಟಗಾರರು ಒಣ ಎಲೆಗಳು ಮತ್ತು ಸಸ್ಯ ತ್ಯಾಜ್ಯವನ್ನು ಸಂಗ್ರಹಿಸಿ ಗುಂಡಿಗಳಲ್ಲಿ ಹಾಕುವುದನ್ನು ನೀವು ನೋಡಿರಬಹುದು. ಅವರು ಹೀಗೇಕೆ ಮಾಡುತ್ತಾರೆಂದು ಈಗ ನಿಮಗೆ ಅರ್ಥವಾಗಿದೆಯೇ? ಇದು ನೈಸರ್ಗಿಕ ಗೊಬ್ಬರವನ್ನು ತಯಾರಿಸುವ ವಿಧಾನವಾಗಿದೆ. ಪಾತ್ರೆಯಲ್ಲಿ ಸಂಗ್ರಹವಾಗಿರುವ ಅಥವಾ ತೋಟದಲ್ಲಿ ಹರಡಿರುವ ಕೊಳೆಯುತ್ತಿರುವ ಸಸ್ಯಗಳು ಮತ್ತು ಬಿದ್ದ ಎಲೆಗಳು ಸ್ವಲ್ಪ ಸಮಯದ ನಂತರ ಸುತ್ತಮುತ್ತಲಿನಿಂದ ಕಣ್ಮರೆಯಾಗುವುದನ್ನು ನೀವು ಜಾಗರೂಕತೆಯಿಂದ ಗಮನಿಸಿದಾಗ ನೋಡಬಹುದು, ಏಕೆಂದರೆ ಇವು ಸೂಕ್ಷ್ಮಜೀವಿಗಳಿಂದ ವಿಭಜನೆಗೊಂಡು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಸರಳ ಪದಾರ್ಥಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ಪೋಷಕಾಂಶಗಳು ಮರಳಿ ಮಣ್ಣಿಗೆ ಸೇರುತ್ತವೆ ಮತ್ತು ಸಸ್ಯಗಳು ಉತ್ತಮವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ಸೂಕ್ಷ್ಮಜೀವಿಗಳು ಸತ್ತ ಪ್ರಾಣಿಗಳ ದೇಹಗಳನ್ನು ಸಹ ವಿಭಜಿಸುತ್ತವೆ. ಆದ್ದರಿಂದ ಸೂಕ್ಷ್ಮಜೀವಿಗಳು ತ್ಯಾಜ್ಯವನ್ನು ಮರುಬಳಕೆ ಮಾಡಲು ಮತ್ತು ಪ್ರಮುಖ ಪೋಷಕಾಂಶಗಳನ್ನು ನಿಸರ್ಗಕ್ಕೆ ಹಿಂದಿರುಗಿಸಲು ಸಹಾಯ ಮಾಡುತ್ತವೆ. ಸೂಕ್ತ ತಾಪಮಾನ ಮತ್ತು ಸೂಕ್ತ ತೇವಾಂಶ ಮಟ್ಟದಲ್ಲಿ ಸಾವಯವ ಗೊಬ್ಬರ ಉಂಟಾಗುತ್ತದೆ. ಇದು ಆಸಕ್ತಿದಾಯಕವಲ್ಲವೇ? ಈಗ ಬ್ಯಾಕ್ಟೀರಿಯಾ ಮತ್ತು ಕೆಲವು ಶಿಲೀಂಧ್ರಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸೂಕ್ಷ್ಮಜೀವಿಗಳ ವಿಧಗಳಾಗಿವೆ ಎಂದು ನೀವು ಅರ್ಥ ಮಾಡಿಕೊಂಡಿರಬೇಕು. ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಪ್ರಾಣಿಗಳ ಸಗಣಿಯಂಥ ತ್ಯಾಜ್ಯಗಳನ್ನು ಕೂಡ ವಿಭಜಿಸಬಲ್ಲವು ಎಂಬುದನ್ನು ನೀವು ಗಮನಿಸಿ. ಸೂಕ್ಷ್ಮಜೀವಿಗಳು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ತ್ಯಾಜ್ಯವನ್ನು ವಿಭಜಿಸುವ ಮೂಲಕ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಎಂದು ಸಹ ನಾವು ಚಟುವಟಿಕೆ 2.7ರಿಂದ ತೀರ್ಮಾನಿಸಬಹುದು. ಭೂಮಿಯ ಮೇಲೆ ಸೂಕ್ಷ್ಮಜೀವಿಗಳು ಅಸ್ತಿತ್ವದಲ್ಲಿಲ್ಲದಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸಿ. ಒಂದು ಹೆಜ್ಜೆ ಮುಂದಕ್ಕೆ. ಜೈವಿಕ ಅನಿಲದ ಆಕಾರವಾಗಿ ಸೂಕ್ಷ್ಮಜೀವಿಗಳು. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂಥ ಅನೇಕ ಸೂಕ್ಷ್ಮಜೀವಿಗಳು ಆಕ್ಸಿಜನ್ ರಹಿತ ವಾತಾವರಣದಲ್ಲಿ ವಾಸಿಸುತ್ತವೆ. ಈ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಪರಿಸರದಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಅಥವಾ ಮನೆಯ ತ್ಯಾಜ್ಯ ನೀರನ್ನು ವಿಭಜಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಪ್ರಕ್ರಿಯೆಯಲ್ಲಿ ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಧಿಕ ಪ್ರಮಾಣದ ಮೀಥೇನ್ ಹೊಂದಿರುವ ಅನಿಲಗಳ ಮಿಶ್ರಣವನ್ನು ಬಿಡುಗಡೆ ಮಾಡುತ್ತವೆ. ಈ ಅನಿಲವನ್ನು ಅಡುಗೆ ಮಾಡಲು, ಉಷ್ಣೋತ್ಪಾದನೆಗೆ, ವಿದ್ಯುತ್ ಉತ್ಪಾದಿಸಲು ಮತ್ತು ವಾಹನ ಚಲಾಯಿಸುವ ಇಂಧನವಾಗಿ ಬಳಸುವರು. ಒಬ್ಬ ವಿಜ್ಞಾನಿಯಾಗಿ ಡಾ. ಆನಂದ್ ಮೋಹನ್ ಚಕ್ರವರ್ತಿ ಬ್ಯಾಕ್ಟೀರಿಯಾದ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿ 1971ರಲ್ಲಿ ಅವರು ಸೋರಿಕೆಯಾದ ತೈಲವನ್ನು ವಿಭಜಿಸಿ ಪರಿಸರವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುವ ವಿಶೇಷ ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದರು. ಅವರ ಆವಿಷ್ಕಾರಕ್ಕೆ 1980ರಲ್ಲಿ ಪೇಟೆಂಟ್ ಲಭಿಸಿತು. ಪೇಟೆಂಟ್ ಎಂಬುದು ಒಬ್ಬ ವ್ಯಕ್ತಿಗೆ ನೀಡಲಾದ ಕೃತಿ ಸ್ವಾಮ್ಯವಾಗಿದ್ದು, ಇದರಿಂದ ಬೇರೆ ಯಾರೂ ಅವರ ಆವಿಷ್ಕಾರವನ್ನು ಅನುಮತಿಯಿಲ್ಲದೆ ನಕಲು ಮಾಡಲು, ಬಳಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಿಲ್ಲ. ಮಾಲಿನ್ಯದಂಥ ಪರಿಸರದ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ಷ್ಮಜೀವಿಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಅವರ ಕೆಲಸವು ತೋರಿಸಿದೆ. ವಿಜ್ಞಾನಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಮತ್ತು ಸೂಕ್ಷ್ಮಜೀವಿಗಳನ್ನು ಬಳಸಿಕೊಂಡು ಪರಿಸರವನ್ನು ರಕ್ಷಿಸಿದ್ದಕ್ಕಾಗಿ ಅವರನ್ನು ಸ್ಮರಿಸಲಾಗುತ್ತದೆ. ಸೂಕ್ಷ್ಮಜೀವಿಗಳ ಸಹಾಯದಿಂದ ಪರಿಹರಿಸಬಹುದು ಎಂದು ನೀವು ಭಾವಿಸುವ ಇತರ ಸಮಸ್ಯೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳಿ. ಸೂಕ್ಷ್ಮಜೀವಿಗಳ ವೈವಿಧ್ಯತೆಯು ನಮ್ಮ ಅಡುಗೆ ಮನೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಸೂಕ್ಷ್ಮಜೀವಿಗಳು ಮತ್ತು ಆಹಾರ. ಅಡುಗೆ ಮನೆಯಲ್ಲಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ನಾವೀಗ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಚಟುವಟಿಕೆ 2.8 ನಾವೀಗ ಪ್ರಯೋಗ ಮಾಡೋಣ. ಎ ಮತ್ತು ಬಿ ಎಂಬ 2 ಬಟ್ಟಲುಗಳನ್ನು ತೆಗೆದುಕೊಳ್ಳಬೇಕು. ಪ್ರತಿಯೊಂದರಲ್ಲೂ 200 ಗ್ರಾಂ ಹಿಟ್ಟನ್ನು ಅಂದರೆ ಗೋಧಿ ಅಥವಾ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಮತ್ತು 1 ಚಿಟಿಕೆ ಸಕ್ಕರೆಯನ್ನು ಸೇರಿಸಬೇಕು. ಈಗ ಪಾತ್ರೆ ಎ ನಲ್ಲಿ ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನು ಸೇರಿಸಿ ಮತ್ತು ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ. ಪಾತ್ರೆ ಬಿ ನಲ್ಲಿ ಯಾವುದೇ ಈಸ್ಟ್ ಅನ್ನು ಸೇರಿಸಬೇಡಿ. ಇದರಿಂದ ನಾವು 2 ಬಟ್ಟಲುಗಳ ಫಲಿತಾಂಶಗಳನ್ನು ಹೋಲಿಸಬಹುದು. 2 ಬಟ್ಟಲುಗಳ ಹಿಟ್ಟನ್ನು ಬೆಚ್ಚಗಿನ ನೀರು ಸೇರಿಸಿ ಕಲಸಿ ಮೃದುವಾದ ಹಿಟ್ಟನ್ನು ತಯಾರಿಸಿ. ಹಿಟ್ಟನ್ನು ಒದ್ದೆಯಾದ ಬಟ್ಟೆಯಿಂದ ಮುಚ್ಚಿ ಮತ್ತು ಬೆಚ್ಚಗಿನ ಸ್ಥಳದಲ್ಲಿ ಇರಿಸಬೇಕು. 4-5 ಗಂಟೆಗಳ ನಂತರ 2 ಬಟ್ಟಲುಗಳನ್ನು ಗಮನಿಸಿ. ಹಿಟ್ಟಿನ ಪ್ರಮಾಣ, ವಾಸನೆ ಅಥವಾ ವಿನ್ಯಾಸದಲ್ಲಿ ನೀವು ಯಾವುದಾದರೂ ಬದಲಾವಣೆಯನ್ನು ಗಮನಿಸಿದ್ದೀರಾ? ಇಲ್ಲದಿದ್ದರೆ ಹಿಟ್ಟನ್ನು ಇನ್ನೂ ಸ್ವಲ್ಪ ಸಮಯ ಹಾಗೆಯೇ ಬಿಡಿ
ಸ್ವಲ್ಪ ಸಮಯದ ನಂತರ ಈಸ್ಟ್ ಇಲ್ಲದ ಹಿಟ್ಟಿಗೆ ಹೋಲಿಸಿದಾಗ ಈಸ್ಟ್ ಸೇರಿಸಿದ ಎ ಬಟ್ಟಲಿನ ಹಿಟ್ಟು ಸ್ವಲ್ಪ ಉಬ್ಬಿರುವುದನ್ನು, ಮೃದುವಾಗಿರುವುದನ್ನು ಮತ್ತು ವಿಭಿನ್ನ ವಾಸನೆ ಬೀರುವುದನ್ನು ನೀವು ಗಮನಿಸಬಹುದು. ಇದು ಏಕೆ ಉಂಟಾಗುತ್ತದೆ? ಇದರಲ್ಲಿ ಈಸ್ಟ್ನ ಪಾತ್ರವೇನು? ನಾವು ಹಿಟ್ಟಿಗೆ ಸಕ್ಕರೆ ಮತ್ತು ಬೆಚ್ಚಗಿನ ನೀರನ್ನು ಏಕೆ ಸೇರಿಸಿದ್ದೇವೆ ಎಂಬುದನ್ನು ನೋಡೋಣ. ಈಸ್ಟ್ ಒಂದು ವಿಧದ ಸೂಕ್ಷ್ಮಜೀವಿ. ಇದು ಶಿಲೀಂಧ್ರಗಳು ಎಂದು ಕರೆಯಲ್ಪಡುವ ಸೂಕ್ಷ್ಮಜೀವಿಗಳ ಗುಂಪಿಗೆ ಸೇರಿದೆ. ಈಸ್ಟ್ ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಅವುಗಳ ಬೆಳವಣಿಗೆಗೆ ಬೇಕಾದ ಶಕ್ತಿಯನ್ನು ಬಿಡುಗಡೆ ಮಾಡಲು ಮತ್ತು ಜೀವಕ್ರಿಯೆಗಳನ್ನು ನಡೆಸಲು ಇತರ ಜೀವಿಗಳಂತೆ ಈಸ್ಟ್ ಕೂಡ ಉಸಿರಾಡುತ್ತದೆ ಮತ್ತು ಆಹಾರವನ್ನು ವಿಭಜಿಸುತ್ತದೆ ಎಂದು ತರಗತಿ 7ರ ಪ್ರಾಣಿಗಳಲ್ಲಿ ಜೀವಕ್ರಿಯೆಗಳು ಎಂಬ ಅಧ್ಯಾಯದಿಂದ ನೀವು ನೆನಪಿಸಿಕೊಳ್ಳಬಹುದು. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಇದು ಗುಳ್ಳೆಗಳನ್ನು ಉಂಟು ಮಾಡುತ್ತದೆ. ಅದು ಹಿಟ್ಟನ್ನು ಉಬ್ಬುವಂತೆ ಮಾಡಿ ಮೃದುವಾಗಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಈಸ್ಟ್ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದಿಸುತ್ತದೆ. ಇದು ಹಿಟ್ಟಿಗೆ ಸ್ವಲ್ಪ ವಿಭಿನ್ನ ವಾಸನೆಯನ್ನು ನೀಡುತ್ತದೆ. ಈಸ್ಟ್ನ ಈ ವಿಶೇಷ ಗುಣವನ್ನು ಬ್ರೆಡ್ಗಳು, ಕೇಕ್ಗಳು ಮತ್ತಿತರ ವಸ್ತುಗಳ ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಈಸ್ಟ್ ಜೊತೆಗೆ ಲ್ಯಾಕ್ಟೋಬ್ಯಾಸಿಲಸ್ನಂಥ ಕೆಲವು ಬ್ಯಾಕ್ಟೀರಿಯಾಗಳು ಇಡ್ಲಿ, ದೋಸೆ ಮತ್ತು ಭಟೂರಾ ತಯಾರಿಸಲು ಹಿಟ್ಟನ್ನು ಹುದುಗಿಸಲು ಸಹಾಯ ಮಾಡುತ್ತವೆ. ಚಟುವಟಿಕೆ 2.9 ನಾವೀಗ ತಯಾರಿಸೋಣ. 2 ಸಣ್ಣ ಗಾಜಿನ ಬಟ್ಟಲುಗಳನ್ನು ತೆಗೆದುಕೊಳ್ಳಬೇಕು. ಅವುಗಳನ್ನು ಎ ಮತ್ತು ಬಿ ಎಂದು ಗುರುತು ಮಾಡಬೇಕು. ಎ ಬಟ್ಟಲಿನಲ್ಲಿ ಊರು ಬೆಚ್ಚಗಿನ ಹಾಲನ್ನು ಮತ್ತು ಬಿ ಬಟ್ಟಲಿನಲ್ಲಿ ತಣ್ಣನೆ ಹಾಲನ್ನು ತೆಗೆದುಕೊಳ್ಳಬೇಕು. ಈಗ ಪ್ರತಿ ಬಟ್ಟಲಿಗೆ ಒಂದೊಂದು ಸಣ್ಣ ಚಮಚ ಮೊಸರನ್ನು ಸೇರಿಸಬೇಕು ಮತ್ತು ಚಮಚದಿಂದ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಎರಡೂ ಬಟ್ಟಲುಗಳನ್ನು ಮುಚ್ಚಿ ಎ ಬಟ್ಟಲನ್ನು ಬೆಚ್ಚಗಿನ ಸ್ಥಳದಲ್ಲಿ ಇಡಬೇಕು ಮತ್ತು ಬಿ ಯನ್ನು ರೆಫ್ರಿಜಿರೇಟರ್ನಂಥ ತಂಪಾದ ಸ್ಥಳದಲ್ಲಿ ಕೆಲವು ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ಇಡಬೇಕು. ಗಾಜಿನ ಬಟ್ಟಲುಗಳಲ್ಲಿನ ಬದಲಾವಣೆಗಳನ್ನು ಗಮನಿಸಿ ನಿಮ್ಮ ಊಹೆಗಳು ಮತ್ತು ಅವಲೋಕನಗಳನ್ನು ಕೋಷ್ಟಕ 2.4ರಲ್ಲಿ ಬರೆಯಬೇಕು. ಎ ಬಟ್ಟಲಿನಲ್ಲಿ ಹಾಲು ಕೆಲವು ಗಂಟೆಗಳ ನಂತರ ಮೊಸರಾಗಿ ಮಾರ್ಪಟ್ಟಿರುವುದನ್ನು ಮತ್ತು ಸ್ವಲ್ಪ ಹುಳಿಯಾಗಿರುವುದನ್ನು ನೀವು ಗಮನಿಸುತ್ತೀರಿ. ಆದರೆ ಬಿ ಬಟ್ಟಲಿನಲ್ಲಿರುವ ಹಾಲು ಮೊಸರಾಗಿರುವುದಿಲ್ಲ, ಆದರೆ ಅದು ಸ್ವಲ್ಪ ಹುಳಿಯಾಗಿರಬಹುದು. ಇದು ಏಕೆ ಉಂಟಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮೊಸರು ಹಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ. ಅವುಗಳಲ್ಲಿ ಒಂದು ಲ್ಯಾಕ್ಟೋಬ್ಯಾಸಿಲಸ್. ಈ ಬ್ಯಾಕ್ಟೀರಿಯಾವು ಹಾಲಿನಲ್ಲಿರುವ ಸಕ್ಕರೆಯನ್ನು ಲ್ಯಾಕ್ಟೋಸ್ ಸೇವಿಸುತ್ತದೆ, ದ್ವಿಗುಣಗೊಳ್ಳುತ್ತದೆ ಮತ್ತು ಹಾಲನ್ನು ಹುದುಗಿಸಿ ಮೊಸರನ್ನು ರೂಪಿಸುತ್ತದೆ. ಈಸ್ಟ್ನಂತೆ ಆಲ್ಕೋಹಾಲ್ ಉತ್ಪಾದಿಸುವ ಬದಲು ಈ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುತ್ತವೆ. ಇದು ಮೊಸರಿಗೆ ಹುಳಿ ರುಚಿಯನ್ನು ಕೊಡುತ್ತದೆ. ಈ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಅದಕ್ಕಾಗಿ ಎ ಬಟ್ಟಲಿನ ಮೊಸರು ಉಂಟಾಗುತ್ತದೆ ಹೊರತು ಬಿ ಬಟ್ಟಲಿನಲ್ಲಿ ಅಲ್ಲ. ವಿಭಿನ್ನ ಪರಿಸ್ಥಿತಿಗಳಲ್ಲಿ ಹಾಲನ್ನು ಬಳಸಿಕೊಂಡು ಮೊಸರು ಉಂಟಾಗುವ ಪರೀಕ್ಷೆಯ ಕೋಷ್ಟಕವನ್ನು ನೋಡಿದಾಗ ಊಹೆ ಪಾತ್ರೆ ಎ ಬಟ್ಟಲಿನಲ್ಲಿರೋ ಹಾಲು ಕೆಲವು ಗಂಟೆಗಳ ನಂತರ ಮೊಸರಾಗಿ ಮಾರ್ಪಟ್ಟಿರುವುದನ್ನು ಮತ್ತು ಸ್ವಲ್ಪ ಹುಳಿಯಾಗಿರುವುದನ್ನು ನೀವು ನೋಡುತ್ತೀರಿ. ಆದರೆ ಬಿ ಬಟ್ಟಲಿನಲ್ಲಿ ಹಾಲು ಮೊಸರಾಗಿರುವುದಿಲ್ಲ, ಆದರೆ ಅದು ಸ್ವಲ್ಪ ಹುಳಿಯಾಗಿರಬಹುದು. ಬಣ್ಣದಲ್ಲಿ ಬದಲಾವಣೆ ನೋಡೋದಾದ್ರೆ ಪಾತ್ರೆ ಎದಲ್ಲಿ ಬಣ್ಣ ಸ್ವಲ್ಪ ಬದಲಾಗಬಹುದು, ಆದರೆ ಪಾತ್ರೆ ಬಿಯಲ್ಲಿ ಬಣ್ಣ ಬದಲಾಗುವುದಿಲ್ಲ. ಕಾರಣ ಬೆಚ್ಚಗಿನ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ವೇಗವಾಗಿ ಬೆಳೆಯುತ್ತವೆ. ಅವಲೋಕನ ನೋಡೋದಾದ್ರೆ ಹಾಲು ಸಂಪೂರ್ಣವಾಗಿ ಗಟ್ಟಿಯಾಗಿ ಮೊಸರಾಗಿದೆ. ಪಾತ್ರೆ ಬಿ ಹಾಲು ಯಾವುದೇ ಬದಲಾವಣೆ ಇಲ್ಲದೆ ದ್ರವವಾಗಿಯೇ ಇದೆ. ಬಣ್ಣದಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಆದರೆ ಪಾತ್ರೆ ಬಿದಲ್ಲಿ ಬಣ್ಣ ಬದಲಾವಣೆ ಆಗುವುದಿಲ್ಲ. ಕಾರಣ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ತಾಪಮಾನದಲ್ಲಿ ಪಾತ್ರೆ ಎ ಮಾತ್ರ ಕಾರ್ಯನಿರ್ವಹಿಸಿ ಹಾಲನ್ನು ಮೊಸರಾಗಿಸಿವೆ. ತಂಪಾದ ಜಾಗದಲ್ಲಿ ಪಾತ್ರೆ ಬಿ ಅವು ಬೆಳೆದಿಲ್ಲ. ನಾವು ಸೂಕ್ಷ್ಮಜೀವಿಗಳನ್ನು ಪ್ರೋಟೋಜುವಾಗಳು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಶೈವಲಗಳೆಂಬ ವಿವಿಧ ವರ್ಗಗಳಾಗಿ ವರ್ಗೀಕರಿಸಬಹುದು. ಚಿತ್ರ 2.12ರಲ್ಲಿ ತೋರಿಸಿದಂತೆ ರೈಜೋಬಿಯಂನಂಥ ಕೆಲವು ಬ್ಯಾಕ್ಟೀರಿಯಾಗಳ ಗಂಟುಗಳು ಎಂದು ಕರೆಯಲ್ಪಡುವ ಊದಿಕೊಂಡ ಪ್ರದೇಶಗಳನ್ನು ರೂಪಿಸುತ್ತವೆ ಮತ್ತು ಅವುಗಳಲ್ಲಿ ವಾಸಿಸುತ್ತವೆ. ಹುರುಳಿ, ಬಟಾಣಿ ಮತ್ತು ಬೇಳೆಕಾಳುಗಳಂಥ ಕೆಲವು ದ್ವಿದಳ ಧಾನ್ಯ ಸಸ್ಯಗಳ ಬೇರುಗಳು ರೈಜೋಬಿಯಂ ಬ್ಯಾಕ್ಟೀರಿಯಾವನ್ನು ಹೊಂದಿರುವ ಗಂಟುಗಳನ್ನು ಹೊಂದಿರುತ್ತವೆ. ಈ ಬ್ಯಾಕ್ಟೀರಿಯಾಗಳು ಗಾಳಿಯಿಂದ ನೈಟ್ರೋಜನ್ನನ್ನು ಹೀರಿಕೊಂಡು ಸಸ್ಯಗಳಿಗೆ ಉಪಯುಕ್ತವಾಗುವಂತೆ ಮಾಡುತ್ತವೆ. ರಾಸಾಯನಿಕ ಗೊಬ್ಬರಗಳಿಲ್ಲದೆ ಸಸ್ಯಗಳು ಉತ್ತಮವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ರೈತರು ದ್ವಿದಳ ಧಾನ್ಯಗಳನ್ನು ಇತರ ಬೆಳೆಗಳೊಂದಿಗೆ ಸರದಿಯಲ್ಲಿ ಬೆಳೆಯುತ್ತಾರೆ. ಇದು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ ಮತ್ತು ಮುಂದಿನ ಬೆಳೆಗೆ ಮಣ್ಣನ್ನು ಆರೋಗ್ಯಕರವಾಗಿರಿಸುತ್ತದೆ. ಅದ್ಭುತ ಸೂಕ್ಷ್ಮ ಶೈವಲಗಳು ನೀರಿನಲ್ಲಿರುವ ಸೂಕ್ಷ್ಮ
ಸಹಾಯಕರು. ಸೂಕ್ಷ್ಮ ಶೈವಲಗಳು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನೋಡಬಹುದಾಗಿದ್ದು ನೀರು, ಮಣ್ಣು, ಗಾಳಿ ಮತ್ತು ಮರಗಳ ಮೇಲೆ ವಾಸಿಸುವ ಸಸ್ಯದಂತಹ ಜೀವಿಗಳಾಗಿವೆ. ಅವು ಸೂರ್ಯನ ಬೆಳಕನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇದನ್ನು ಮಾಡುವಾಗ ಅವು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಭೂಮಿಯ ಆಕ್ಸಿಜನ್ ಪೂರೈಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಉತ್ಪಾದಿಸುತ್ತವೆ. ಅವು ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಅನೇಕ ಜಲಚರ ಪ್ರಾಣಿಗಳಿಗೆ ಆಹಾರದ ಆಕರವಾಗಿವೆ. ಸ್ಪಿರುಲಿನಾ, ಕ್ಲೋರೆಲ್ಲಾ ಮತ್ತು ಡಯಾಟಮ್ಸ್ನಂಥ ಕೆಲವು ಶೈವಲಗಳನ್ನು ಮಾನವರು ಆರೋಗ್ಯ ಪೂರಕಗಳಾಗಿ ಮತ್ತು ಔಷಧಿಗಳಾಗಿ ಬಳಸುತ್ತಾರೆ. ಸೂಕ್ಷ್ಮ ಶೈವಲಗಳನ್ನು ನೀರನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತವೆ ಮತ್ತು ಅವುಗಳನ್ನು ಜೈವಿಕ ಇಂಧನ ತಯಾರಿಸಲು ಸಹ ಬಳಸಲಾಗುತ್ತದೆ. ಆದಾಗ್ಯೂ ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಆವಾಸ ಸ್ಥಾನದ ನಾಶವು ಸೂಕ್ಷ್ಮ ಶೈವಲಗಳ ವೈವಿಧ್ಯತೆ ಮತ್ತು ಸಮೃದ್ಧಿಗೆ ಬೆದರಿಕೆ ಹಾಕುತ್ತಿವೆ. ಪರಿಸರವನ್ನು ರಕ್ಷಿಸಲು ಮತ್ತು ಭೂಮಿಯ ಮೇಲೆ ಆಕ್ಸಿಜನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಈ ಸಣ್ಣ ಜೀವಿಗಳನ್ನು ಸಂರಕ್ಷಿಸುವುದು ಮುಖ್ಯವಾಗಿದೆ. ಸ್ಪಿರುಲಿನಾ ಎಂಬ ಸೂಕ್ಷ್ಮ ಶೈವಲವನ್ನು ಅದರ ಆರೋಗ್ಯ ಪ್ರಯೋಜನಗಳಿಂದಾಗಿ ಅದ್ಭುತ ಆಹಾರ ಎಂದು ಕರೆಯುವರು. ಸ್ಪಿರುಲಿನಾ ನಮ್ಮ ದೇಹಕ್ಕೆ ಅಗತ್ಯವಾದ ಜೀವಸತ್ವ ಬಿ12 ರ ಉತ್ತಮ ಆಕರವಾಗಿದೆ. ಇದು ಅದರ ದೇಹದ ತೂಕದ ಶೇಕಡಾ 60ಕ್ಕಿಂತ ಹೆಚ್ಚು ಪ್ರೋಟೀನ್ ಮತ್ತು ಸ್ವಲ್ಪ ಪ್ರಮಾಣದ ಕೊಬ್ಬು ಮತ್ತು ಸಕ್ಕರೆಯನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಸ್ಪಿರುಲಿನಾದ ಕೃಷಿಯ ಜೀವನೋಪಾಯದ ಅವಕಾಶವಾಗುತ್ತಿದೆ. ಈ ಕೆಳಗಿನ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸ್ಪಿರುಲಿನಾವನ್ನು ಸುಲಭವಾಗಿ ಬೆಳೆಸಬಹುದು. ಸೂರ್ಯನ ನೇರ ಬೆಳಕಿನಿಂದ ದೂರವಿರುವ ಪ್ರಕಾಶಮಾನವಾದ ಸ್ಥಳದಲ್ಲಿ ಸ್ವಚ್ಛವಾದ ಗಾಜಿನ ತೊಟ್ಟಿಯನ್ನು ಸ್ಥಾಪಿಸಬೇಕು. ನೆರಳು ಉಂಟುಮಾಡುವ ಬಲೆಯಿಂದ ತೊಟ್ಟಿಯನ್ನು ಮುಚ್ಚಿ ಅಥವಾ ಹಿತವಾದ ತಾಪಮಾನ ಪರಿಸ್ಥಿತಿ ಇರುವ ಸ್ಥಳದಲ್ಲಿ ತೊಟ್ಟಿಯನ್ನು ಇಡಬೇಕು. ತೊಟ್ಟಿಯನ್ನು ಕೊಳದ ನೀರಿನಿಂದ ತುಂಬಿಸಬೇಕು. ಒಂದು ಕೊಳದಿಂದ ಸಂಗ್ರಹಿಸಿದ ಜೀವಂತ ಸ್ಪಿರುಲಿನಾವನ್ನು ಸೇರಿಸಬೇಕು. ಬೆಳೆಯುತ್ತಿರುವ ಸ್ಪಿರುಲಿನಾವನ್ನು ವಾರಕ್ಕೆ 2 ಬಾರಿ ಕಲಕಬೇಕು. 3 ರಿಂದ 6 ವಾರಗಳ ನಂತರ ಉತ್ತಮ ಬಟ್ಟೆಯನ್ನು ಬಳಸಿ ಸೋಸುವ ಮೂಲಕ ತೊಟ್ಟೆಯಿಂದ ಸ್ಪಿರುಲಿನಾವನ್ನು ಕೊಯ್ಲು ಮಾಡಬಹುದು. ಆಹಾರ ಭದ್ರತೆ ಮತ್ತು ಜೀವನೋಪಾಯದ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ಷ್ಮ ಶೈವಲಗಳು ಸಂರಕ್ಷಣೆಯ ಉತ್ತಮ ಅಭ್ಯಾಸವಾಗಿದೆ. ಜೀವಕೋಶವನ್ನು ಜೀವದ ಮೂಲ ಘಟಕವೆಂದು ಏಕೆ ಪರಿಗಣಿಸಲಾಗುತ್ತದೆ? ಎಲ್ಲಾ ಜೀವಿಗಳ ದೇಹವು ಜೀವಕೋಶಗಳು ಎಂದು ಕರೆಯಲ್ಪಡುವ ಸಣ್ಣ ಮೂಲ ಘಟಕಗಳಿಂದ ಮಾಡಲ್ಪಟ್ಟಿದೆ. ಜೀವಿಗಳಿಗೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ವಿವಿಧ ಘಟಕಗಳನ್ನು ಒಂದು ಜೀವಕೋಶವು ಹೊಂದಿರುತ್ತದೆ. ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹವು ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಅವುಗಳನ್ನು ಬಹುಕೋಶೀಯ ಜೀವಿಗಳು ಅಥವಾ ಅನೇಕ ಜೀವಕೋಶಗಳಿರುವ ಜೀವಿಗಳು ಎಂದು ಕರೆಯುವರು. ಬಹುಕೋಶೀಯ ಜೀವಿಗಳಲ್ಲಿ ಜೀವಕೋಶಗಳು ಪ್ರತ್ಯೇಕವಾಗಿ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುತ್ತವೆ, ಆದರೆ ಬದುಕುಳಿಯುವ ಸಾಧ್ಯತೆಯನ್ನು ಹೆಚ್ಚಿಸಲು ಪರಸ್ಪರ ಸಹಕರಿಸುತ್ತವೆ. ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜುವಾದಂಥ ಕೆಲವು ಸೂಕ್ಷ್ಮಜೀವಿಗಳು ಕೇವಲ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಇವುಗಳನ್ನು ಏಕಕೋಶೀಯ ಅಥವಾ ಒಂದೇ ಜೀವಕೋಶವಿರುವ ಜೀವಿಗಳು ಎಂದು ಕರೆಯುತ್ತಾರೆ. ಅವು ತಮ್ಮ ಉಳಿವಿಗೆ ಅಗತ್ಯವಾದ ಎಲ್ಲಾ ಕಾರ್ಯಗಳನ್ನು ಒಂದೇ ಜೀವಕೋಶದಲ್ಲಿ ನಿರ್ವಹಿಸುತ್ತವೆ. ಶೈವಲಗಳು ಮತ್ತು ಶಿಲೀಂಧ್ರಗಳಂತಹ ಇತರ ಸೂಕ್ಷ್ಮಜೀವಿಗಳು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಉದಾಹರಣೆಗೆ, ಈಸ್ಟ್ ಒಂದು ಏಕಕೋಶೀಯ ಶಿಲೀಂಧ್ರವಾಗಿದ್ದು ಮೋಲ್ಡ್ ಒಂದು ಬಹುಕೋಶೀಯ ಶಿಲೀಂಧ್ರವಾಗಿದೆ. ಶಿಲೀಂಧ್ರಗಳು ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಂತೆ ಸೂಕ್ಷ್ಮಜೀವಿಗಳ ಜೀವಕೋಶಗಳು ಸಹ ಕೋಶಪೊರೆಯಿಂದ ಆವೃತವಾಗಿವೆ. ಶಿಲೀಂಧ್ರಗಳ ಜೀವಕೋಶಗಳು ಹೆಚ್ಚುವರಿಯಾಗಿ ಕೋಶಭಿತ್ತಿಯನ್ನು ಹೊಂದಿವೆ, ಆದರೆ ಅವುಗಳು ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿಲ್ಲ. ಆದ್ದರಿಂದ ಅವು ದ್ಯುತಿಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸುವುದಿಲ್ಲ. ಬ್ಯಾಕ್ಟೀರಿಯಾವು ನಿರ್ದಿಷ್ಟ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿಲ್ಲ, ಬದಲಾಗಿ ಅವು ನ್ಯೂಕ್ಲಿಯಾಯ್ಡ್ ಅನ್ನು ಹೊಂದಿರುತ್ತವೆ. ಈ ಗುಣವು ಅವುಗಳ ಈಸ್ಟ್, ಪ್ರೋಟೋಜುವಾಗಳು, ಶೈವಲಗಳು, ಶಿಲೀಂಧ್ರಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಜೀವಕೋಶಗಳಿಂದ ಪ್ರತ್ಯೇಕಿಸುತ್ತವೆ. ನ್ಯೂಕ್ಲಿಯಾಯ್ಡ್ ಅನ್ನು ಹೊಂದಿರುವ ಕಾರಣ. ನಾವು ಇಲ್ಲಿ ಕೆಲವು ಮೂಲಭೂತ ಜೀವಕೋಶ ರಚನೆಗಳನ್ನು ಮಾತ್ರ ನೋಡಿದ್ದೇವೆ. ಜೀವಕೋಶವು ಇತರ ಘಟಕಗಳನ್ನು ಹೊಂದಿದೆ, ಅದರ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ಕಲಿಯುವಿರಿ. ಈ ಉಪಕೋಶೀಯ ಘಟಕಗಳನ್ನು ವೀಕ್ಷಿಸಲು ನಮಗೆ ಹೆಚ್ಚಿನ ವರ್ಧನ ಸಾಮರ್ಥ್ಯವಿರುವ ಸೂಕ್ಷ್ಮದರ್ಶಕಗಳು ಬೇಕಾಗುತ್ತವೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವು ಜೀವಕೋಶವನ್ನು ಸುಮಾರು 10 ಲಕ್ಷ ಪಟ್ಟು ದೊಡ್ಡದಾಗಿಸುತ್ತದೆ. ಅಲ್ಲಿ ನಾವು ಜೀವಕೋಶದಲ್ಲಿನ ಬಹುತೇಕ ಉಪಕೋಶೀಯ ರಚನೆಗಳನ್ನು ನೋಡಬಹುದು. ಸೂಕ್ಷ್ಮಜೀವಿಗಳು ಸೇರಿದಂತೆ ಎಲ್ಲಾ ಜೀವಿಗಳು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಎಂದು ನೀವು ಈಗ ಅರ್ಥಮಾಡಿಕೊಂಡಿರಬೇಕು.
ಅವುಗಳ ಜೀವಕೋಶಗಳು ಗಾತ್ರ, ಆಕಾರ ಮತ್ತು ರಚನೆಯಲ್ಲಿ ಭಿನ್ನವಾಗಿರುತ್ತದೆ. ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳು ಕೆಲವು ವ್ಯತ್ಯಾಸಗಳನ್ನು ಸಹ ಹೊಂದಿವೆ. ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಜೀವಿಗಳು ಹೇಗೆ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಕಲಿಯಬಹುದು. ಈ ಅಧ್ಯಾಯದಲ್ಲಿ ನಾವು ಉಪಯುಕ್ತ ಸೂಕ್ಷ್ಮಜೀವಿಗಳ ಬಗ್ಗೆ ಕಲಿತಿದ್ದೇವೆ. ಆದಾಗ್ಯೂ ಮಾನವರು ಸೇರಿದಂತೆ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುವ ಕೆಲವು ಸೂಕ್ಷ್ಮಜೀವಿಗಳಿವೆ. ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಕೆಲವು ರೋಗಗಳ ಬಗ್ಗೆ ನಾವು ಮುಂದಿನ ಅಧ್ಯಾಯದಲ್ಲಿ ಕಲಿಯುತ್ತೇವೆ. ನೆನಪಿಡಿ, ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಈ ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದೇವೆ. ಸೂಕ್ಷ್ಮಜೀವಿಗಳು ಸಣ್ಣ ಗಾತ್ರದ ಜೀವಿಗಳಾಗಿದ್ದು ಬರಿಗಣ್ಣಿಗೆ ಗೋಚರಿಸುವುದಿಲ್ಲ ಅಥವಾ ಕಾಣುವುದಿಲ್ಲ. ಅವು ಎಲ್ಲಾ ರೀತಿಯ ಪರಿಸರಗಳಲ್ಲಿ ವಾಸಿಸುತ್ತವೆ ಹಾಗೂ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹಗಳಲ್ಲಿಯೂ ಕೂಡ ಕಂಡುಬರುತ್ತವೆ. ಅವು ಏಕಕೋಶೀಯ ಅಥವಾ ಬಹುಕೋಶೀಯವಾಗಿರುತ್ತವೆ. ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾಗಳು ಏಕಕೋಶೀಯವಾಗಿವೆ. ಶಿಲೀಂಧ್ರಗಳು ಏಕಕೋಶೀಯ ಅಥವಾ ಬಹುಕೋಶೀಯವಾಗಿರಬಹುದು. ಹಾಗೆಯೇ ಸಸ್ಯಗಳು ಮತ್ತು ಪ್ರಾಣಿಗಳು ಬಹುಕೋಶೀಯವಾಗಿವೆ. ಜೀವಕೋಶವು ಜೀವದ ಮೂಲ ಘಟಕವಾಗಿದೆ. ಎಲ್ಲಾ ಜೀವಿಗಳು ದೇಹದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶವು ವಿವಿಧ ಘಟಕಗಳನ್ನು ಹೊಂದಿದೆ. ಅದು ಜೀವಿಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಬದುಕುಳಿಯಲು ಸಹಾಯ ಮಾಡುತ್ತದೆ. ಒಂದು ವಿಶಿಷ್ಟ ಜೀವಕೋಶವು ಕೋಶಪೊರೆಯಿಂದ ಆವೃತವಾಗಿರುತ್ತದೆ, ಕೋಶದ್ರವ್ಯದಿಂದ ತುಂಬಿದೆ ಮತ್ತು ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತದೆ. ಸಸ್ಯ, ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ಜೀವಕೋಶಗಳು ಕೋಶಪೊರೆಯ ಸುತ್ತ ಕೋಶಭಿತ್ತಿ ಎಂದು ಕರೆಯಲ್ಪಡುವ ಹೆಚ್ಚುವರಿ ಹೊದಿಕೆಯನ್ನು ಹೊಂದಿವೆ. ಬ್ಯಾಕ್ಟೀರಿಯಾವು ನಿರ್ದಿಷ್ಟ ನ್ಯೂಕ್ಲಿಯಸ್ ಅನ್ನು ಹೊಂದಿರುವುದಿಲ್ಲ, ಆದರೆ ನ್ಯೂಕ್ಲಿಯೈಡ್ ಹೊಂದಿದೆ. ಜೀವಕೋಶಗಳು ಆಕಾರ ಮತ್ತು ಗಾತ್ರದಲ್ಲಿ ಭಿನ್ನವಾಗಿರುತ್ತವೆ. ಅವುಗಳ ಆಕಾರವು ಅವು ನಿರ್ವಹಿಸುವ ಕಾರ್ಯಕ್ಕೆ ಸಂಬಂಧಿಸಿದೆ. ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಜುವಾಗಳು ವಿಭಿನ್ನ ರೀತಿಯ ಸೂಕ್ಷ್ಮಜೀವಿಗಳು. ವೈರಸ್ಗಳು ಕೂಡ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ, ಆದರೆ ಇವು ಇತರ ಸೂಕ್ಷ್ಮಜೀವಿಗಳಿಗಿಂತ ಭಿನ್ನವಾಗಿವೆ, ಏಕೆಂದರೆ ಅವು ಅತಿಥಿಯ ಜೀವಿಯೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಸೂಕ್ಷ್ಮಜೀವಿಗಳು ನಮಗೆ ಉಪಯುಕ್ತ ಅಥವಾ ಹಾನಿಕರವಾಗಬಹುದು. ಕೆಲವು ಸೂಕ್ಷ್ಮಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ವಿಭಜಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಕೆಲವು ಸೂಕ್ಷ್ಮಜೀವಿಗಳು ಬಟಾಣಿ, ಹುರುಳಿ ಮತ್ತು ಬೇಳೆಕಾಳುಗಳಂತಹ ದ್ವಿದಳ ಧಾನ್ಯಗಳ ಬೇರು ಗಂಟುಗಳಲ್ಲಿ ವಾಸಿಸುತ್ತವೆ. ಅವು ಗಾಳಿಯಿಂದ ನೈಟ್ರೋಜನ್ ಅನ್ನು ಹೀರಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಯೀಸ್ಟ್ಗಳು ಶಿಲೀಂಧ್ರಗಳಾಗಿದ್ದು ಇವನ್ನು ಬ್ರೆಡ್, ಕೇಕ್, ಪೇಸ್ಟ್ರಿ, ಇಡ್ಲಿ, ದೋಸೆ ಮತ್ತು ಭಟೂರಾಗಳನ್ನು ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಳಸುವರು. ಲ್ಯಾಕ್ಟೋಬೆಸಿಲಸ್ ಅನ್ನು ಮನೆಯಲ್ಲಿ ಮೊಸರನ್ನು ತಯಾರಿಸಲು ಮತ್ತು ಆಹಾರೋದ್ಯಮದಲ್ಲಿ ಹುದುಗುವಿಕೆ ಪ್ರಕ್ರಿಯೆಯಲ್ಲಿ ಬಳಸುವರು. ಧನ್ಯವಾದಗಳು.